ಕ್ಯಾಶ್ಲೆಸ್ ಎಕಾನಮಿಯನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತು ಅನಾಣ್ಯೀಕರಣದ ಉದ್ದೇಶನಿತ್ತು ಅದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ 42 ದಿನಗಳ ನಂತರದಲ್ಲಿ ಅಂತ ಅನಿಸ್ತಿದೆ ತಮಗೆ? ಇದರ ಬಗ್ಗೆ ಒಂದು ಘನವಾದಂತ ಸರ್ಕಾರ ಇಡೀ ದೇಶದಲ್ಲಿ ಆಡಳಿತವನ್ನು ನಡೆಸುವಾಗ ಅದರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ. ನೀವು ನಮ್ಮ ಜ್ಞಾನ ಬಹಳ ಅಲ್ಪ ಇದೆ, ನೀವು ಒಂದು ತಪ್ಪು ಹೆಡಿಂಗ್ ಕೊಟ್ಟಿದ್ದೀರಿ, ತಪ್ಪಿದ ತಾಳ ಅಂತ ನಿಮಗೆ ಅನಿಸಿದೆ. ಬಟ್ ಒಂದು ಇಷ್ಟು ದೊಡ್ಡ ದೇಶ ನಡೀತಾ ಇದೆ. ನಿನ್ನೆ ಕೂಡ ಚಂಡೀಗಢಲ್ಲಿ ಇಲೆಕ್ಷನ್ ರಿಸಲ್ಟ್ಸ್ ಬಂದು 26ರಲ್ಲಿ 21 ಸೀಟುಗಳನ್ನು ಬಿಜೆಪಿ ಅತ್ಯಂತ ದೊಡ್ಡ ಮೆಜಾರಿಟಿಯಲ್ಲಿ ಗೆದ್ದು ಬಂತು ಪಂಜಾಬದ ರಾಜಧಾನಿಯಲ್ಲಿ. ಅಂದ್ರೆ ನಿಮ್ಮಂತ ಅಲ್ಪರಿಗೆ ಅನ್ಸೋದು ಅಥವಾ ಸಾಮಾನ್ಯ ಜನರಿಗೆ ಅನ್ಸೋದು ಎಷ್ಟು ಡಿಫರೆನ್ಸ್ ಇದೆ ಅಂತ. ಎಲ್ಲರೂ ಅದ್ರ ಬಗ್ಗೆ ತಪ್ಪು, ಹಾಗಾಗೋಯ್ತು, ದೇಶ ಹಾಗೆ ಹೋಗ್ತಾ ಇದೆ ಅಂತ ನೀವು ಕೂಗ್ತೀರಿ. ಸಾಮಾನ್ಯ ಜನರು ಅದರ ಪರ ಇದ್ದಾರೆ. ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳು ಇದ್ರ ವಿರುದ್ಧ ಹೋರಾಟ ಮಾಡ್ತೇವೆ, ಆಕ್ರೋಶ ದಿನ ಅಂತ ದೀದಿ ಹೇಳಿದ್ರು. ಯಾವ ಆಕ್ರೋಶನೂ ಆಗಲಿಲ್ಲ. ಇಂಥ ಸ್ಥಿತಿಯಲ್ಲಿ ಮೊದಲನೇದ್ದು ಕ್ಯಾಶ್ಲೆಸ್ ಅಂತ ನೀವೇನು ಕಿರಿಸ್ತೀರಿ ಅದನ್ನು ಸರ್ಕಾರ ಅಂದ್ಕೊಂಡಿಲ್ಲ. 3% ಇದೆ, 20% ಮುಟ್ಟಿದ್ರೆ ಸಾಕು ಅಂದ್ಕೊಂಡಿದೆ. ಅದೇನು 100ಕ್ಕೆ 100 ಆಗ್ಬಿಡುತ್ತೆ ನಾಳೆ ಬೆಳಗ್ಗೆದ್ದು ಎಲ್ಲಾನೇ ನಿಂತು ಹೋಗ್ಬಿಡುತ್ತೆ ಅಂತ ನೀವೇನಾದ್ರೂ ಭ್ರಮೆಯಲ್ಲಿದ್ರೆ ಅದು ನಿಮ್ ತಪ್ಪು. ಅಂದ್ರೆ ಯಾರು ಈ ತರದ್ ಮಾತಾಡ್ತಾರೆ? ನೀವು ಅಂದ್ರೆ ನಾನು ಯಾವಾಗ್ಲೂ ಮಾಧ್ಯಮ ಅನ್ಕೊಂಡೇ ಇಲ್ಲ. ಯಾಕಂದ್ರೆ ಮಾಧ್ಯಮದವರು ಜನರಿಗೆ ಏನ್ ಬೇಕೋ, ನಿಮ್ TRP ಏನ್ ಹೆಚ್ಚಾಗಬೇಕೋ ಅಷ್ಟನ್ನು ಮಾತ್ರ ಕುಣಿತಿರ್ತೀರಿ. ಆದ್ರೆ ಸಾಮಾನ್ಯ ಏನ್ ಈ ಉಳಿದ ವಿರೋಧ ಪಕ್ಷಗಳು ಏನೇನ್ ಮಾತಾಡ್ತವೆ ಅದರಲ್ಲಿ ಇದಕ್ಕೆ ಯಾವ ಅರ್ಥನೂ ಇಲ್ಲ. ಯಾಕೆಂದ್ರೆ ಕ್ಯಾಶ್ಲೆಸ್ ಅಂದ್ರೆ ಇಮಿಡಿಯೇಟ್ ಕ್ಯಾಶ್ಲೆಸ್ ಆಗದೇ ಇಲ್ಲ. ನಮಗೂ ಗೊತ್ತಿದೆ ಅದು. ಇಷ್ಟು ದೊಡ್ಡ ಸರ್ಕಾರ ನಡೆಸ್ತಿರೋರು, ಇಷ್ಟೆಲ್ಲವನ್ನು ಮಾಡ್ತಿರೋರಿಗೆ ಕ್ಯಾಶ್ಲೆಸ್ ಅಂದ್ರೆ ನಾಳೆ ಬೆಳಗ್ಗಿನಿಂದ ಎಲ್ಲ ನಿಂತು ಹೋಯ್ತು, ಎಲ್ಲರೂ ಕಾರ್ಡೇ ಹಂಚ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಮತ್ತು ಒಂದು ದೇಶಕ್ಕೆ ಒಂದು ಬದಲಾವಣೆ ಆಗಬೇಕು ಅನ್ನುವಂಥ ಸ್ಕೋಪ್ ಸಿಕ್ಕಾಗ, ಒಂದು ಚಾನ್ಸ್ ಬಂದಾಗ ಅದರ ಬಗ್ಗೆ ದೇಶಕ್ಕೆ ಹೇಳೋದು. ಈಗ ಮೊಬೈಲ್ ತಗೊಳ್ಳಿ ಅಂದ್ವಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಮೊಬೈಲ್ ತಗೊಂಡ್ರು. ಈಗ ಆಂಡ್ರಾಯ್ಡ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೇವೆ, ಆಂಡ್ರಾಯ್ಡ್ ತಗೊಳಕ್ ಪ್ರಾರಂಭ ಮಾಡಿದ್ದಾರೆ. ಜನ್ಧನ್ ತೆಗೀರಿ ಅಂದ್ವಿ, ಆಲ್ಮೋಸ್ಟ್ 90 ಕೋಟಿ ಜನ ಜನ್ಧನ್ ಅಕೌಂಟ್ ತೆಗೆದ್ರು. ನೀವೇನ್ ಹೇಳ್ತಿದ್ರಿ ಇಷ್ಟು ದಿವಸ? ಬ್ಯಾಂಕ್ ರಾಷ್ಟ್ರೀಕರಣ ಆಗಿದೆ, ಬ್ಯಾಂಕ್ ನ ಯಾರು ಬೇಕಾದವ್ರು ಬರ್ಬೋದು. ಬರ್ಲಿಲ್ಲ. ಅದಕ್ಕಾದಂತ ಸ್ಪೆಷಲ್ ಸ್ಕೀಮ್ ಮಾಡಬೇಕು, ಅದು ಹೋಗಿ ಮುಟ್ಟೋದಕ್ಕಂತವಾದಂತ ವ್ಯವಸ್ಥೆಗಳನ್ನು ಮಾಡಬೇಕು. ಅದನ್ನು ಈ ಸರ್ಕಾರ ಮಾಡಿ ಜನ್ಧನ್ ಅಕೌಂಟ್ ಮಾಡಿ ಅಷ್ಟು ಜನರಿಗೆ ಮುಟ್ಟಿಸ್ತು. ಹಾಗೇನೆ ನಿಮ್ಗೊಂದು ಐಡೆಂಟಿಟಿ ಕಾರ್ಡ್ ಇರಲಿ ಅಂತ ಹೇಳಿದಾಗ ಆಲ್ಮೋಸ್ಟ್ 96-97% ಜನ ತಮ್ಮದೊಂದು ಕಾರ್ಡ್ ಮಾಡ್ಕೊಂಡ್ರು, ಆಧಾರ್ ಕಾರ್ಡು. ಹೀಗೆ ಒಂದು ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತ ಹೊರಟ್ರೆ ಆಗತ್ತೆ. ಜನರನ್ನ ನಾವು ಮೂರ್ಖರು ಅಂತ ತಿಳ್ಕೊಂಡಿದ್ದೇವೆ, ಹಂಗೆ ಮಾತಾಡ್ತಿರ್ತೇವೆ. ಆದ್ರೆ ಜನರಿಗೆ ಜ್ಞಾನ ಇದೆ. ಎಂಥ ಇಲ್ಲಿಟ್ರೇಟ್ ಇದ್ರು ಮೊಬೈಲ್ ನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲವನ್ನು ಜನ ಕಲಿತಾ ಇದ್ದಾರೆ. ಒಂದು ಸರಳ ಪ್ರಶ್ನೆ ಸರ್, ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಯಾವುದೋ ಒಂದು ಪಕ್ಷಕ್ಕೆ ಬಂದಿರುವಂತ, ಒಂದು ರಾಜ್ಯದಲ್ಲಿ ಪಕ್ಷಕ್ಕೆ ಬಂದಿರುವಂತ ಗೆಲುವನ್ನ ಇಟ್ಕೊಂಡು ಇಡೀ ದೇಶವನ್ನ ಆಳಿತೀರಾ ನೀವು? ಇದನ್ನೇ ನೀವು ಹಿಂದಕ್ಕೆ ಹೇಳ್ತಿದ್ರಿ. 4 ಇಲ್ಲಿ ನೋಡಿ, 4 MP ಚುನಾವಣೆನೂ ಆಗಿವೆ. ಇದು ಯಾವಾಗ್ಲೂ ಹಿಂಗೆ ಇರುತ್ತೆ. ನಾಳೆ ರಾಜ್ಯದ್ದಾಗಿದ್ರೆ, ನಾಳೆ ಒಂದ್ ನಿಮಿಷ ನಾ ಮುಗಿಸ್ತೇನೆ. ನಾಳೆ ರಾಜ್ಯದ್ದಾಗಿದ್ರೆ ನೀವೇನ್ ಹೇಳ್ತಿದ್ರಿ? ಒಂದು ರಾಜ್ಯದ್ರೆ ರಾಜ್ಯಕ್ಕೆ ಕೇಂದ್ರಕ್ಕೆ ಏನ್ ಸಂಬಂಧ ಅಂದ್ರೆ 4-5 MP ಎಲೆಕ್ಷನ್ಸ್ ಆಗಿದೆ ಈಗಲೇ. ಅದರಲ್ಲಿ ವೆಸ್ಟ್ ಬೆಂಗಾಲದ್ದು ಬಿಟ್ರೆ, ಕೇರಳ ಬಿಟ್ರೆ ಎಲ್ಲ ಕಡೆ ಬಿಜೆಪಿನೇ ಗೆದ್ದಿದೆ. ಅದು ಒಂದು ರೆಫರೆಂಡಮ್ ಅನ್ನ ನಾ ಹೇಳಲ್ಲ. ನಿಜವಾದ ಕೋಪ ಇದ್ರೆ ಒಂದು ಗ್ರಾಮ ಪಂಚಾಯತಿಗೂ ಜನ ಸೋಲಿಸ್ತಾರೆ. ಎಲ್ಲ ಜನರಿಗೆ ಒಂದ್ ನಿಮಿಷ ಸರ್, 42 ದಿನಗಳ ನಂತರದಲ್ಲಿ ಜನ ಅನಾಣ್ಯೀಕರಣಕ್ಕೆ ಒಪ್ಕೊಂಡಿದ್ದಾರೆ. ಜನರಿಗೆ ಬಹಳ ಅದ್ರ ಬಗ್ಗೆ ಸಂತೋಷ ಇದೆ. ಅದರದ್ದು ಒಂದಿಷ್ಟು ಸಣ್ಣ ಪುಟ್ಟ ಕಷ್ಟಗಳಾಗ್ತವೆ ಅಂತ ಮೋದಿ ಅವರು ಹೇಳಿದ್ರು. ಅದನ್ನು ಜನ ಒಪ್ಕೊಂಡಿದ್ದಾರೆ. ಯಾರು ಏನೇ ಹೇಳಿ ಜನ ಒಪ್ಕೊಂಡಿದ್ದಾರೆ. ಸರ್ಕಾರ ಇದನ್ನ ಚೆನ್ನಾಗಿ ಮಾಡುತ್ತೆ. ಇಟ್ ವಿಲ್ ಸಕ್ಸೀಡ್. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಅಧಿಕೃತವಾದಂತ ಒಬ್ಬರು ವ್ಯಕ್ತಿ ಇದ್ದಾರೆ. ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಸಂಘದ ಅಧ್ಯಕ್ಷರು. ನಿಮ್ಗೆ ಗೊತ್ತಿರುವಂತೆ 28ನೇ ತಾರೀಕು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಗೆ ಸರಿಯಾದ ನನ್ನ ಪ್ರಶ್ನೆಗೆ ಬ್ಯಾಂಕ್ ಅಧಿಕಾರಿಗಳು ಉತ್ತರ ಹೇಳಕ್ ಸಾಧ್ಯನೇ ಇಲ್ಲ. ಅದು ಅವ್ರ ವಿಷಯಗಳ ಬಗ್ಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ಯಾಂಕು ತೊಂದರೆಗಳು ತೊಂದರೆ ಅದನ್ನೇ ಅವ್ರು ಹೇಳಿ ನಿಶ್ಚಿತವಾಗಿ. ಆದ್ರೆ ಸರ್ಕಾರ ಮಾಡ್ತಿರೋ ಅನಾಣ್ಯೀಕರಣದ ಬಗ್ಗೆ ಬ್ಯಾಂಕಿನವರು ಏನು ಹೇಳಕ್ ಸಾಧ್ಯ ಇಲ್ಲ. ಹೇಳಿ ಸರ್. ಯಾಕೆ ಆದ್ರೂ ನೌಕರರು ಇದು ಏನೋ ಸರ್ಕಾರ ಅನ್ಕೊಂಡಿದ್ದೀರಿ. ದೇಶದ ಪ್ರಧಾನಿ ಒಂದು ಒಳ್ಳೆಯ ಡಿಸಿಷನ್ ತಗೊಂಡಿದ್ದಾರೆ ದೇಶದ ಇಂಟ್ರೆಸ್ಟ್ ನಲ್ಲಿ. ಅದಕ್ಕೆ ಖಂಡಿತ ನಮ್ಮ ಮಾನ್ಯತೆ ಇದೆ.
ಆದರೆ ಜನರಿಗೆ ಆಗುವಂತಹ ಈ ಥರದ ಒಂದು ಬೇರೆ ಬೇರೆ ಥರದ ಒಂದು ತೊಂದರೆಗಳು ಅದನ್ನು ಕೂಡ ನಾವು ಅದನ್ನು ಖಂಡಿತ ಅದನ್ನು ಯೋಚಿಸಬೇಕು. ಇವಾಗ ಪ್ರತಿಯೊಂದಕ್ಕೂ ಬ್ಯಾಂಕನ್ನು ಬೈತಾರೆ, ಬ್ಯಾಂಕ್ ಅಧಿಕಾರಿಗಳನ್ನು ಬೈತಾರೆ, ಬ್ಯಾಂಕ್ ನೌಕರರನ್ನು ಬೈತಾರೆ. ಏನೋ ಬ್ಯಾಂಕ್ನವರು ಬಹಳ ಒಂದು ದೊಡ್ಡ ಒಂದು ತಪ್ಪು ಮಾಡಿದ ಹಾಗೆ ಕೆಲವು ಅದು ಮಾಧ್ಯಮಗಳಲ್ಲಿಯೂ ಬಂದಿವೆ. ಆದರೆ ಬ್ಯಾಂಕ್ ಸಿಬ್ಬಂದಿಗಳು ವರ್ಕ್ ಫೋರ್ಸ್ ಆಫ್ ದಿ ಬ್ಯಾಂಕ್ ಮಾಡಿದ ಕೆಲಸವನ್ನು ಯಾರು ಅಲ್ಲಗಳೆಯುವಂತಿಲ್ಲ. ಡೇ ಅಂಡ್ ನೈಟ್ ಹೇಳ್ತೀನಿ, ಡೇ ಅಂಡ್ ನೈಟ್ ದೇ ಹ್ಯಾವ್ ಡನ್. And apart from that, ಹಗಲು ರಾತ್ರಿ ದುಡಿದಿದ್ದಾರೆ, ಅವರ ಪರ್ಸನಲ್ ಇಂಟ್ರೆಸ್ಟ್ ಬಿಟ್ಟಿದ್ದಾರೆ, ಅವರ ಹೆಲ್ತ್ ಬಿಟ್ಟಿದ್ದಾರೆ. ಆದ್ರೆ ಒಂದು ದೇಶಕ್ಕೋಸ್ಕರ ಪ್ರಧಾನಿಗಳು ಏನೋ ಒಂದು ಆದೇಶ ಕೊಟ್ಟಿದ್ದಾರೆ, ಅದನ್ನು ಖಂಡಿತವಾಗಿ ನಾವು ಅದನ್ನು ಮಾಡಿ ತೋರಿಸಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ಮಾಡಿದ್ರು. ಯಾವುದೋ ಒಂದು ಕೆಲವು ಬ್ಲಾಕ್ ಶಿಪ್ಸ್ ಗಳು ಇರ್ತವೆ, ಅದನ್ನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಈಗ ಬೇರೆ ಬೇರೆ ತರದಲ್ಲಿ ಬರ್ತವೆ. ಅದು ಯಾವ ಮೂಲದಲ್ಲಿ ಆಗ್ತಾ ಇದೆ ಅಂತ ಒಂದು ತಪ್ಪು ಸಂದೇಶಗಳು ಅಥವಾ ತಪ್ಪು ಕೆಲಸ ಮಾಡಿದವರನ್ನ ಖಂಡಿತ ನಾವು ತಪ್ಪಿತಸ್ಥರಂತೆ ನಾವು ಹೇಳಬೇಕು. ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಇಲ್ಲ ಅಂತ ನಾವು ಹೇಳುವುದಿಲ್ಲ. ಅದರಲ್ಲೂ ಇವಾಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಬ್ಯಾಂಕಿನವರು ಕೆಲವೊಂದು ವಿಚಾರಗಳಲ್ಲಿ ನಮ್ಮನ್ನು ತಪ್ಪಿತಸ್ಥರ ತರ ನೋಡ್ತಾ ಇದ್ದಾರೆ. ಬ್ಯಾಂಕಿನವರು ಹೋದ್ರೆ ಕ್ಯಾಶ್ ಕೊಡೋದಿಲ್ಲ, ಬ್ಯಾಂಕಿನವರು ನಮಗೆ ದುಡ್ಡು ಕೊಡೋದಿಲ್ಲ, ಸಾಲುಗಟ್ಟಲೆ ನಾವು ನಿಲ್ಲಬೇಕು, ಗಂಟೆಗಟ್ಟಲೆ ನಿಲ್ಲಬೇಕು, ಕಡೆಗೆ ನಮಗೆ ದುಡ್ಡಿಲ್ಲದೆ ಹಿಂದೆ ಬಂದಿರುವುದು ಇದೆ, ಅಥವಾ ದುಡ್ಡು ಸಿಗುವಾಗ ಕೆಲವೇ ಒಂದು ಸಣ್ಣ ಅಮೌಂಟ್ ನಮಗೆ ಸಿಗ್ತಾ ಇದೆ ಅಂತ ಹೇಳುವ ಒಂದು ಬ್ಯಾಂಕಿನವರ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಯಾತಕ್ಕೋಸ್ಕರ ಅಂತ ಹೇಳುವುದನ್ನು ಅದಕ್ಕೆ ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟೀಸ್ ಅದನ್ನು ತಿಳ್ಕೊಳ್ಬೇಕು. ಈಗ ನೋಡಿ, ನಾವು ಬ್ಯಾಂಕಿಂದ ಕ್ಯಾಶ್ ರಿಸರ್ವ್ ಬ್ಯಾಂಕಿಗೆ ತರಲಿಕ್ಕೆ ಹೋಗ್ತೀವಿ, ಆದರೆ ನಮಗೆ ಕ್ಯಾಶ್ ಸಿಗುವುದಿಲ್ಲ. ಬ್ರಾಂಚ್ಗಳು ಕರೆನ್ಸಿಸ್ಟಿಗೆ ಹೋಗ್ತಾರೆ, ಅಲ್ಲಿ ಕ್ಯಾಶ್ ಬೇಕಾದ ಟೈಮಲ್ಲಿ ಸಿಗುವುದಿಲ್ಲ. ನಮಗೆ ಬೇಕಾದ ಹಾಗೆ ಕಸ್ಟಮರ್ಸ್ಗೆ ಕೊಡುವಂಥ ಪೊಸಿಷನಲ್ಲಿ ಇರುವುದಿಲ್ಲ. ಆದರೆ ಇವಾಗ ಸ್ಲೋಲಿ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ಅನುಭವದ ಮೇರೆಗೆ ನಾವು ಹೇಳುವುದಿದ್ರೆ ಕೆಲವು ಎಲಿಗೇಷನ್ಸ್ ಕೂಡ ಇದೆ. ಏನಂತ ಹೇಳಿದರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕ್ಯಾಶ್ ಅನ್ನು ಸಪ್ಲೈ ಅದನ್ನು ಕೊಡುವಾಗ ನಾವು ಇಂಡೆಂಟ್ ಮಾಡ್ತೇವೆ. ಇವಾಗ ಬ್ಯಾಂಕಿಂದ ಇಂಡೆಂಟ್ ಮಾಡ್ತೇವೆ ಕರೆನ್ಸಿ ಚೆಸ್ಟ್ ಇಂಟರ್ನ್ ಅವರು ರಿಸರ್ವ್ ಬ್ಯಾಂಕ್ ಅಲ್ಲಿ ಇಂಡೆಂಟ್ ಮಾಡ್ತಾರೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಬೇಕಾದಷ್ಟು ನಾವು ಕೇಳಿದಷ್ಟು ದುಡ್ಡು ಸಿಗ್ತಾ ಇಲ್ಲ. ಆದರೆ ಖಾಸಗಿ ಬ್ಯಾಂಕ್ಗಳಿಗೆ, ಪ್ರೆಸೆಂಟ್ ಜನರೇಷನ್ ಬ್ಯಾಂಕ್ಸ್ಗೆ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳುವ ಒಂದು ಎಲಿಗೇಷನ್ ಕೂಡ ಇದೆ. ಅದಕ್ಕೋಸ್ಕರ ನಾವು ಏನು ಹೇಳಿದ್ದೇವೆ, ಇತ್ತೀಚೆಗೆ ನಾವೊಂದು ಅದರ ಬಗ್ಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ. ಅಲ್ಲಿ ನಾವು ಅದು ಹೇಳಿದ್ದೇವೆ, ನೀವು ಅದನ್ನು ಕರೆಕ್ಟ್ ಆಗಿ ಹೇಳಿಬಿಡಿ, ಯಾವ ಬ್ಯಾಂಕ್ಗೆ ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ. ಲೆಟ್ ದೇರ್ ಬಿ ಟ್ರಾನ್ಸ್ಪರೆನ್ಸಿ ಆಸ್ ಫಾರ್ ಆಸ್ ದಿ ಸಪ್ಲೈ ಆಫ್ ಕ್ಯಾಶ್ ಇಸ್ ಕನ್ಸರ್ನ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ. ಆ ವಿಚಾರದಲ್ಲಿ ಇವಾಗ ನಮಗೆ ಯಾವ ಒಂದು ನಿಜವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಸಂತೋಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ದೇಶಕ್ಕೋಸ್ಕರ, ಬ್ಯಾಂಕಿಗೋಸ್ಕರ ಅಂತ ಹೇಳುವಾಗ ನಮ್ಮ ಮೇಲೆ ಅಲ್ಲ ಸಲ್ಲದ ಅಪವಾದ ಬರಬಾರದು ಅಂತ ಹೇಳುವ ಖಂಡಿತ ನಾವು ಈ ಒಂದು ಪ್ಲೇಟ್ಫಾರ್ಮ್ ಅಲ್ಲಿ ಹೇಳಲಿಕ್ಕೆ ನಾವು ನಿಮ್ಮ ಪ್ರತಿಭಟನೆ ಯಾವ ಕಾರಣಕ್ಕಾಗಿ? ಪ್ರತಿಭಟನೆ ಅಂತ ಹೇಳಿದ್ರೆ, ನಮ್ಗೆ ಇವಾಗ ಬ್ಯಾಂಕಿಗೆ ಎಷ್ಟೋ ದಿಕ್ಕಲ್ಲಿ ಗಲಾಟೆ ಆಗ್ತಾ ಇದೆ. ಕೆಲವು ಬ್ಯಾಂಕ್ ಎಂಪ್ಲಾಯೀಸ್ಗಳು ರೀಸೆಂಟ್ ಆಗಿ ಒಂದು ದಿಕ್ಕಲ್ಲಿ ಬ್ಯಾಂಕ್ ಮಧ್ಯರಾತ್ರಿ ಮನೆಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಸತ್ತ ಒಂದು 4-5 ಜನ ಸತ್ತ ಒಂದು ಇನ್ಸಿಡೆಂಟ್ ಕೂಡ ಇದೆ. ಅದೇ ತರ ಬೇರೆ ಬೇರೆ ತರದ ತೊಂದರೆ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ ಹೋಗಿ ಎಷ್ಟೋ ದಿಕ್ಕಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಯಾಕಂದ್ರೆ ಬ್ಯಾಂಕಿನವರು ದುಡ್ಡು ಕೊಡುವುದಿಲ್ಲ ಅಂತ ಹೇಳ್ಬಿಟ್ಟು. ಇದು ಬ್ಯಾಂಕಿನವರ ತಪ್ಪ ಅಂತ ಹೇಳುವ ಪಾಯಿಂಟ್. ಅಂದ್ರೆ ಮೂಲ ಕಾರಣ ಇದೊಂದು ಬಾಲಿಶತನವಾದಂತ ಒಂದು ನಿರ್ಧಾರ. ನಾನು ಹೇಳಿದ್ರೆ, ಈಗ ನಾನು ಹೇಳುವುದು ಏನಂತ ಹೇಳಿದ್ರೆ, ಅದು ಹೇಳಿದ್ರು ಅಂತ ನೀವು ಇನ್ಫ್ಲುಯೆನ್ಸ್ ಸರಿಯಾಗಿ ಹೇಳಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಮತ್ತು ಬ್ಯಾಂಕ್ ನೌಕರರಿಗೆ ಅನ್ಯಾಯ ಆಗಿದ್ರೆ ಅವ್ರು ಪ್ರತಿಭಟಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವಂತ ಹಕ್ಕಿದೆ, ನಾವು ಮಾಡ್ತೀವಿ. ಯಾಕಂದ್ರೆ ಹಕ್ಕು ನಾವು ಇರುವಾಗ ಯಾವಾಗ ಪ್ರತಿಭಟಿಸಬೇಕು ಅದನ್ನು ಪ್ರತಿಭಟಿಸುವ ಹಕ್ಕು ನಮ್ಗೆ ಇದೆ. ಪ್ರಜಾಪ್ರಭುತ್ವದ ಒಂದು ಚರ್ಚೆ ಏನಂದ್ರೆ, ಬ್ಯಾಂಕಿನ ನೌಕರು ಹಗಲು ರಾತ್ರಿ ದುಡಿದಿದ್ದಾರೆ, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡೋಣ. ಆದರೆ ಇದಕ್ಕೆ ಮೂಲಭೂತವಾದ ಕಾರಣ ಏನು? ಮಾನ್ಯ ಪ್ರಧಾನಮಂತ್ರಿಗಳ ಈ ಒಂದು ನಿರ್ಧಾರ ಅತ್ಯಂತ ಬಾಲಿಶತನವಾಗಿ ಕೂಡಿದ್ಯಾ? ಯಾವ ರೀತಿಯಲ್ಲಿ ಇದು ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ? ನನ್ನ ಸಿನಿಮಾ ಶೈಲಿಯಲ್ಲಿ ಹೇಳ್ಬೇಕಂದ್ರೆ, ಮೊನ್ನೆ ಇಬ್ಬರು ಸಹ ನಟರು, ಯುವ ನಟರು ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರ್ಬೇಕಂತ ಹೇಳಿ ಹೆಲಿಕಾಪ್ಟರಿಂದ ಒಂದು ಕೆರೆಗೆ ಧುಮುಕ್ತಾರೆ. ಬಹುತನೆಲ್ಲ ನೋಡಿದ್ದೀರಿ. ಅಂದರೆ ಅದು ಒಂದು ಸಿನಿಮಾ ಚೆನ್ನಾಗಿ ಬರಲಿ ಅಂತ. ಇವತ್ತು ಅವರಿಬ್ಬರನ್ನ ನಾನು ಹೋಲಿಕೆ ಕೊಡ್ತೀನಿ ನಮ್ಮ ಸಾಮಾನ್ಯ ಜನರಿಗೆ. ಅವರು ಈ ದೇಶಕ್ಕೆ ಚೆನ್ನಾಗಾಗಲಿ, ಈ ಚೆನ್ನಾಗಿ ಉದ್ಧಾರ ಆಗಲಿ ಅಂಥೇಳಿ ಜನ ಲೈನಲ್ಲಿ ನಿಂತರು, ಕಷ್ಟ ಅನುಭವಿಸಿದ್ರು. ಆದರೆ ಆ ಕಷ್ಟ ಅನುಭವಿಸ್ತಾ ಅವ್ರು ನೀರಿಗೆ ಬಿದ್ದ ಮೇಲೆ
ಪಾಪ ಈಜಲಾರದೆ ಸತ್ತು ಹೋದ್ರು. ಅಂಥ ಪರಿಸ್ಥಿತಿ ನಮ್ಮ ಸಾಮಾನ್ಯ ಜನರಿಗೆ ಬರಬಾರ್ದು. ಯಾವ ಒಂದು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ ತಾವು? ಬ್ಯಾಂಕಿನ ಕಾರ್ಮಿಕರ ಅಧ್ಯಕ್ಷರಾಗಿದ್ದೀರಿ, ಏನು ಮುನ್ನೆಚ್ಚರಿಕೆ? 128 ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತಿನವರೆಗೆ 128 ನಿರ್ಧಾರಗಳನ್ನು ಕೊಟ್ಟಿದೆ, ಆರ್ಡರ್ಸ್ ಮಾಡಿದೆ. ಇದು ಮಕ್ಕಳಾಟನ ಇದು ಜನರ ಜೊತೆ. ಇವತ್ತು ನೋಡಿ ATM ಮುಂದೆ ಸಾವಿರಾರು ಜನ ಲೈನಲ್ಲಿ ನಿಂತಿದ್ದಾರೆ. ನಮ್ಮ ಹಣ ನಾವು ತಗೊಳ್ಳೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂದ್ರೇನು? ಬಡವ್ರ ಹಣ ಎಲ್ಲ ಶೇಖರಣೆ ಮಾಡಿ ಇಟ್ಬಿಟ್ಟು ದೊಡ್ಡವ್ರ ಹಣನ ನೀವು ಏನು ಅವ್ರಿಗೆ ಮನ್ನಾ ಮಾಡೋದ? ಇವತ್ತು ಹೇಳಿದ್ದಾರೆ ನೀವು ರೈತರ ಸಾಲ ಮನ್ನಾ ಮಾಡ್ರಿ, ಈ ರಾಜ್ಯಕ್ಕೆ ಬರಗಾಲ ಬಂದಿದೆ. ಪಾಯಿಂಟ್ಸ್ ಅಂತಲ್ಲ, ಬಟ್ ಇಂಥ ಸಂದರ್ಭದಲ್ಲೂ ನಾನೇನು ಹೇಳ್ತೀನಿ, ನಾವು ಒಳ್ಳೇದನ್ನ ಮಾಡಿದ್ದಾರೆ, ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಜೀವ ತೆಗೆದುಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ನಿಮ್ಗೆ ಆ ಸಿನಿಮಾದ ಒಂದು ಉದಾಹರಣೆ ಕೊಟ್ಟಿದ್ದೆ. ನಾವು ಒಬ್ಬ ಸಾಮಾನ್ಯ ಮನುಷ್ಯನಾಗೆ ನಾವು ಲೈನ್ ನಿಂತಿದ್ದೀವಿ. ಇವತ್ತು ನನ್ನ ದುಡ್ಡು ತಗೊಳ್ಬೇಕು, ಇವತ್ತು ನನ್ನ ಮನೆದು ಐ ವಾಂಟೆಡ್ ಟು ಪೇ ದ ಟ್ಯಾಕ್ಸ್, ದಿ BBMP ಇಸ್ ನಾಟ್ ಅಕ್ಸೆಪ್ಟಿಂಗ್ ಚೆಕ್ ಆರ್ DD, ದೇ ವಾಂಟೆಡ್ ಕ್ಯಾಶ್. ನಾನು ಹೇಳಿದೆ ಅಲ್ರಿ, 1.25 ಲಕ್ಷ ರೂಪಾಯಿ ನನ್ನ ಮನೆದು ನಾನು ಟ್ಯಾಕ್ಸ್ ಕಟ್ಟಬೇಕು, ಕ್ಯಾಶ್ ಎಲ್ಲಿಂದ ತಂದು ಕೊಡಕ್ಕಾಗ್ತದೆ? 5 ವಾರ ನಾನು ಹೋಗ್ಬೇಕಾಗ್ತದೆ ಬ್ಯಾಂಕಿಗೆ, ಪ್ರತಿ ವಾರ 24,000 ತಂದು 1,25,000 ಕಟ್ಟಲಿಕ್ಕೆ. ಓಕೆ ಸರ್, ಮಾತನಾಡ್ತೀನಿ ನಿಮ್ಮ ಹತ್ರ. ವಿಠಲ್ ಶೆಟ್ಟಿ, 42 ದಿನಗಳ ನಂತರದಲ್ಲಿ ನಾವು ಕುತ್ಕೊಂಡು ಚರ್ಚೆ ಮಾಡ್ತಿದೀವಿ. ಕೆಲವು ಜನರಿಗೆ ಇದು ಸರ್ಕಾರ ತಾಳ ತಪ್ಪಿದೆ ಅಂತ ಅನ್ಸ್ಬೋದು, ಇನ್ನು ಕೆಲವರಿಗೆ ಇಲ್ಲ ಸರಿಯಾದ ದಾರಿಯಲ್ಲಿ ನಡೀತಿದೆ. ಅವರವರ ನೀವೇ ನೋಡ್ತಿದ್ದೀರಲ್ಲ, ಜನ ಪ್ರತಿನಿತ್ಯ ಜನ ಅನುಭವಿಸ್ತಾರ ಕಷ್ಟ. ಒಬ್ಬೊಬ್ಬರ ಅಭಿಪ್ರಾಯವನ್ನ ಕೇಳ್ಬೋಣ. ಪ್ರತಿಯೊಂದಕ್ಕೂ ಒಂದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇವತ್ತು ಕೂಡ ಒಂದು ಹೊಸ ನಿರ್ಧಾರ ಬಂದಿದೆ. ನಿಮಗೆ ಕೇಂದ್ರ ಮತ್ತು ರಾಜ್ಯದ ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರಿಗೆ ಯಾರು ವೇತನವನ್ನು ಪಡೆದುಕೊಳ್ತಾರೆ ಅವರಿಗೆ ಒಂದು ನಿಮಗೆ ಚೆಕ್ ಮುಖಾಂತರ ಇಲ್ಲ ಆನ್ಲೈನ್ ಅಲ್ಲಿ ಕೊಡ್ಲಾಗತ್ತೆ ಅಂತ ಹೇಳಿದ್ದಾರೆ. ಅಸಂಘಟಿತ ಕಾರ್ಮಿಕ ವಲಯ ಹೇಗೆ ಪಡ್ಕೊಳ್ಬೇಕು ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಈ ಹಿಂದೆಯೂ ಕೂಡ 19ನೇ ತಾರೀಕು ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ಅದರ ಪ್ರಕಾರವಾಗಿ 5,000ಕ್ಕಿಂತ ಹೆಚ್ಚು ಡೆಪಾಸಿಟ್ ಮಾಡುವ ಹಾಗಿಲ್ಲ ಅಂತ, ಮತ್ತೆ ಅದನ್ನ ಇವತ್ತು ವಿಡ್ರಾ ಮಾಡ್ಕೊಂಡಿದ್ದಾರೆ. ಈ ತರದ್ದು ನಿಮಗೆ ಬೇಕಾದಂಗೆ ನಿರ್ಧಾರವನ್ನ ತಗೊಳ್ಳೋದು ವಾಪಸ್ ತಗೊಳ್ಳೋದು ಅವ್ರು ಕೇಳಿದಂಗೆ ಮಕ್ಕಳಾಟನ ಪ್ರಶ್ನೆ ಮಾಡ್ಲೇಬೇಕಾಗತ್ತೆ. ಏನು ಉತ್ತರ ಕೊಡ್ತೀರಿ ತಾವು? ಈಗ ಅಂತ ಹೇಳಿದ್ರೆ ಫಸ್ಟ್ಗೆ 8ನೇ ತಾರೀಕಿಗೆ ಈ ನೋಟ್ ಬ್ಯಾನ್ ಅನೌನ್ಸ್ ಮಾಡುವಾಗ ಯಾವ ಪಕ್ಷವು ಮತ್ತು ಪ್ರತಿಯೊಬ್ಬರು ಸಹ ಪ್ರಧಾನಮಂತ್ರಿ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಯಾಕೋಸ್ ಅದು ನೋಟ್ ಬ್ಯಾನ್ ಮಾಡಿದ್ರೆ ಭ್ರಷ್ಟಾಚಾರ ನಿರ್ಮೂಲನ, ಕೌಂಟರ್ಫೀಟ್ ನೋಟ್ಸ್, ಟೆರರಿಸಮ್ ಇದಕ್ಕೆ ಆವಾಗಲೇ ನಾನು ಫಸ್ಟ್ ಹೇಳಿದೆ 2,000 ರೂಪೀಸ್ ನೋಟ್ ಮಾಡಬಾರ್ದಿತ್ತು. ಇವಾಗ ನೆಕ್ಸ್ಟ್ ನೋಡುವಾಗಲೂ ಎಲ್ಲೆಲ್ಲಿ ನಮಗೆ ಇವಾಗ ದಾಳಿ ಮಾಡ್ತಾ ಇದ್ದಾರೆ ಅಲ್ಲಿ ಹೆಚ್ಚಿಗೆ ಸಿಕ್ಕಿದ್ದು 2,000 ರೂಪೀಸ್ ನೋಟ್ಸ್. ಆದ್ರೆ ದೊಡ್ಡ ದೊಡ್ಡ ಕುಳಗಳಿಗೆ ಕೋಟಿಗಟ್ಟಲೆಯಲ್ಲಿ ಲಕ್ಷಗಟ್ಟಲೆಯಲ್ಲಿ 2,000 ನೋಟ್ ಸಿಗ್ತದೆ. ಆದ್ರೆ ಅಲ್ಲಿ ATMಗೆ ಹೋಗುವವರು ಅಲ್ಲಿ ಬ್ರಾಂಚಿನ ಹೋಗುವವರಿಗೆ ಒಂದು ನೋಟ್ ಸಹ ಕೆಲವು ಕಡೆ ಸಿಗ್ತಾ ಇಲ್ಲ. ATM ನಲ್ಲಿ ಫಸ್ಟ್ ಏನ್ ಮಾಡಿದ್ರು 4,000 ಅಂತ ಹೇಳಿದ್ರು, ನೆಕ್ಸ್ಟ್ 4,500 ಮಾಡಿದ್ರು, ಆಮೇಲೆ ಪುನಃ 2,000 ಮಾತ್ರ ಮಾಡಿದ್ರು. ಯಾವಾಗಲೂ ರಿವ್ಯೂ ಆಗುವಾಗ ಪೊಸಿಷನ್ ಅನ್ನು ಇಂಪ್ರೂವ್ ಮಾಡುದು. 4,000 ಇದ್ದರೆ 4,500 ಆದ್ರೆ ನೆಕ್ಸ್ಟ್ ಆಗುವಾಗ ಅಟ್ಲೀಸ್ಟ್ ನಮ್ಗೆ ATM ಇಂದ 10,000ದವರೆಗೆ ತೆಗೆಯುತ್ತಾರೆ. ಮತ್ತೆ ಇವನ್ 24,000 ನೋಟು ಪರ್ ಅಕೌಂಟ್ ಪರ್ ವೀಕ್ ಮಾಡುವಾಗಲೂ ಆವಾಗ ನಮ್ಮ ನಿರೀಕ್ಷೆ ಏನಾಗಿದ್ದದ್ದು ದಿನೇ ದಿನೇ ಈ ಲಿಮಿಟ್ ಅನ್ನು ಜಾಸ್ತಿ ಮಾಡಿ ಜನರ ಅನಾನುಕೂಲತೆಗಳನ್ನು ಕಡಿಮೆ ಮಾಡ್ತಾರೆ ಅಂತ. ಅದು ಯಾವುದೂ ಆಗಿಲ್ಲ. ಅದು ಅಲ್ಲದೆ ಫಸ್ಟ್ ಇಲ್ಲಿ ಅಥವಾ ಬೇರೆ ಬೇರೆ ಚಾನೆಲ್ ನಲ್ಲಿ ಆದಾಗ ಟೋಟಲ್ ನೋಟ್ ಬ್ಯಾನ್ ಆದ್ದು 15 ಲಕ್ಷ ಕೋಟಿ. ಅದರಲ್ಲಿ 11 ಲಕ್ಷ ಕೋಟಿಯಷ್ಟು ವಾಪಸ್ ಬಂದ್ರೆ 4 ಲಕ್ಷ ಕೋಟಿಯಷ್ಟು ಕಪ್ಪು ಹಣ ಆಗಿರ್ತದೆ. ಆ ಹಣ ರಿಸರ್ವ್ ಬ್ಯಾಂಕ್ ಪ್ರಾಫಿಟ್ ಆಗಿ ಬರಬಹುದು. ಆದ್ರೆ ಇವಾಗ ನಿನ್ನೆವರೆಗೆ 14 ಲಕ್ಷ ಕೋಟಿ ಆಲ್ರೆಡಿ ಡೆಪಾಸಿಟ್ ಆಗಿದೆ. ಇದನ್ನು ಖರ್ಚು ಮಾಡಿ ಈ ನೋಟು ಪ್ರಿಂಟ್ ಮಾಡಲಿಕ್ಕೆ ಖರ್ಚು ಮಾಡ್ಲಿಕ್ಕೆಲ್ಲ 1 ಲಕ್ಷ ಕೋಟಿಯಷ್ಟು ಆಲ್ರೆಡಿ ಖರ್ಚಾಗಿದೆ. ಇದರಿಂದ ಪ್ರಧಾನಮಂತ್ರಿ ಅವರು ನನಗೆ 55 ದಿವಸ ಕೊಡಿ ಅಂತ ಹೇಳಿದ್ದಾರೆ. ದಿನೇ ದಿನೇ ಈ ಯಾವುದೇ ಕಷ್ಟಗಳಿದ್ರು ಜನಗಳು ಕಷ್ಟಗಳು ಇದ್ರೆ ಕಡಿಮೆ ಆಗದೆ ವಿನಃ ಅದು ಜಾಸ್ತಿ ಆಗ್ತಾ ಹೋಗಿದೆ, ಜಾಸ್ತಿ ಆಗ್ತದೆ. ಮತ್ತೆ ಜನರಲ್ಲಿ ಈಗಲೂ ನಾನು ಮಾಡಿದ್ರೆ ನಿರೀಕ್ಷೆಗಳು ಉಂಟಲ್ಲ. ಇವತ್ತು ಬರುವಾಗ ಒಂದೇ ಒಂದು ಕೊನೆದು ಹೇಳ್ಬಿಡ್ತದೆ ಚಿಕ್ಕದಾಗಿ. ಒಂದು ಮಗು ಇವತ್ತು ಒಂದು ಹೆಣ್ಣು ಮಗು ಕಾಲೇಜ್ಗೆ ಎಕ್ಸಾಮ್ಗೆ ಹೋಗ್ಬೇಕಾಗಿದೆ ಸರ್. ತಾಯಿಗೆ ಕೊಡ್ಲಿಕ್ಕೆ ಆಟೋದಕ್ಕೆ ಹಣ ಇಲ್ಲ. ಆಕೆ ಹೇಳ್ತಾಳೆ ನೀನು ನಡ್ಕೊಂಡು ಹೋಗು ಅಂತೇಳಿ. ಆಕೆ ನಡ್ಕೊಂಡು ಹೋಗೋಷ್ಟರಲ್ಲಿ ಎಕ್ಸಾಮ್ ಒಳಗಡೆ ಬಿಟ್ಟಿಲ್ಲ ಅವಳಿಗೆ. ಸೊ ಇದೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ರಘು ಅವರೇ,
8ನೇ ತಾರೀಕಿಂದ ಇಲ್ಲಿಯವರೆಗೆ ಸುಮಾರು 42 ದಿನಗಳು ಹಲವು ಬದಲಾವಣೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಬದಲಾವಣೆಗಳಾಗಿದೆ, ಅದು ಅಧಿಕೃತವಾಗಿ ಆಗಿದೆ, ಬದಲಾವಣೆಗಳಾಗಿಲ್ಲ ಅಂತ ನಾವು ತಿರಸ್ಕರಿಸೋದಕ್ಕೂ ಆಗೋದಿಲ್ಲ. ಈ 42 ದಿನಗಳ ಬದಲಾವಣೆ ಜನರನ್ನ ಎಲ್ಲಿಗೆ ತಂದು ನಿಲ್ಸಿದೆ ಅಂತ ಅನ್ಸುತ್ತೆ, ಸಾಮಾನ್ಯ ಜನರನ್ನ? ಅಲ್ಲ, ಇದು ಅದು ನಿನ್ನೆ 5,000 ಹಾಕೋದಕ್ಕೂ ರಿಸ್ಟ್ರಿಕ್ಷನ್ ತಂದ್ರಲ್ಲ, ಅವಾಗ ನನಗೆ ಅನಿಸಿದ್ದು, ನೀವು ನಿಮ್ಮ ಜವಾಬ್ದಾರಿಯಲ್ಲಿ ಎಲ್ಲ ಕಡೆ ಫೇಲ್ಯೂರ್ ಆಗಿ ಇನ್ನ ಜನಗಳ ಮೇಲೆ ಹೇರೋದಕ್ಕೆ ನಿಮ್ಗೆ ಏನು ಧೈರ್ಯ ಇದೆ? ಆಮೇಲೆ ಇಡೀ ಜಗತ್ತಿಗೆ ಕಾಣ್ತಾ ಇದೆ ಭಾರತದ ಜನಸಾಮಾನ್ಯರು ಕಣ್ಣೀರು ಹಾಕ್ತಾ ಇರೋದನ್ನು. ನಾನು ಮೊನ್ನೆ ಒಂದು ಫೋಟೋ ನೋಡಿ, ಒಂದೊಂದು ಘಟನೆ ಆದಾಗ, ಈಗ ವಿಯೆಟ್ನಾಂ ವಾರ್ ಆದಾಗ ಒಂದು ಚಿತ್ರಣ ನಮ್ಮ ಕಣ್ಣಿಗೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ಒಂದು ಚಿಕ್ಕ ಹುಡುಗಿ ಬೆತ್ತಲೆಯಲ್ಲಿ ಸುಟ್ಟ ಮೈಯಲ್ಲಿ ಓಡ್ತಾ ಇರೋದು, ಆ ಚಿತ್ರಣ ನಮಗೆ ವಿಯೆಟ್ನಾಂ ವಾರ್ ಅಂದ್ರೆ ಬರುತ್ತೆ. ಈಗ ಈ ಡಿಮಾನಿಟೈಸೇಷನ್ ಚಿತ್ರಣ ಏನು ಅಂತ ಹೇಳಿದ್ರೆ, ಒಬ್ಬ ನಿವೃತ್ತ ಸೈನಿಕ ಪೆನ್ಷನ್ ತಗೊಳ್ಳೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಎಲ್ಲೋ ಟಾಯ್ಲೆಟಿಗೆ ಹೋಗಿ ಬರೋದ್ರೊಳಗಡೆ ಅವನು ಮತ್ತೆ ಸೇರ್ಬೇಕು ಅಂದ್ರೆ ಅವ್ನಿಗೆ ಅಲೋ ಮಾಡಲಿಲ್ಲ. ಅವನು ಕಣ್ಣೀರು ಹಾಕ್ಕೊಂಡು ನಿಂತಿರೋ ಒಂದು ಫೋಟೋ ಇದೆ. ಇದು ಸಾಮಾನ್ಯ ಭಾರತೀಯನ ಕಣ್ಣೀರಿನ ಚಿತ್ರಣ. ಈಗಲೂ ಇದನ್ನು ಸಪೋರ್ಟ್ ಮಾಡಬೇಕು ಅಂದ್ರೆ ಗುಂಡಿಗೆ ಬೇಕು. ಇಲ್ಲ, ಗಾಂಧೀಜಿ ಹೇಳ್ದ ಹಾಗೆ, ಗಾಂಧೀಜಿ ವಾರ ಕೇಳಿದ್ರಂತೆ, ನಿಮಗೆ ಬಹಳ ನೋವು ಕೊಡೋದು ಏನು ಈ ದೇಶದಲ್ಲಿ ಅಂತ, ವಿದ್ಯಾವಂತರ ಕಲ್ಲು ಹೃದಯ ಅಂತಿದ್ರಂತೆ. ಇಟ್ ಇಸ್ ದ ರಾಕ್ ಹಾರ್ಟೆಡ್ನೆಸ್ ಆಫ್ ದಿ ಎಜುಕೇಟೆಡ್ ಪೀಪಲ್. ಇದು ಏನು ಒಬ್ಬ ಮೋದಿಗೋಸ್ಕರ ಇಡೀ ಪಕ್ಷ ಅವರು ಹೇಳ್ದಂಗೆ ಕುಣಿತಾ ಇದೆಯೋ, ಅಥವಾ ಆತ್ಮಸಾಕ್ಷಿ ಏನು ಅವ್ರಿಗೊಂದು ಕಾನ್ಶಿಯನ್ಸ್ ಅಂತ ಇದ್ರೆ ಬದಲಾವಣೆ ತರ್ತಾ ಇದ್ದಾರೆ. ಬದಲಾವಣೆ ವಾಟ್ ಆರ್ ಯು ಡೂಯಿಂಗ್? ಅಲ್ಲ, ಅದನ್ನ ಹೇಳಿ ಅಲ್ಲ, ಏನ್ ಬದಲಾವಣೆ ರೀ? ಬ್ಲ್ಯಾಕ್ ಮನಿ ಬಂತ? ಇಲ್ಲ. ಶೆಟ್ಟರ್ ಹೇಳಿದಾಗೆ ರಹುತ್ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು, ಏನ್ ಹೇಳಿದ್ರು, ಎಷ್ಟು ಬರ್ತದೆ ಅಂತ. ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬಿಜೆಪಿ ನಾಯಕರು ನಾವು ಡಿಸ್ಕಷನ್ ಮಾಡುವಾಗ ನಾನು ಕೇಳಿದ್ದೆ, ಎಷ್ಟು ಬರ್ತದೆ ಒಂದು ಅಂದಾಜು ಅಂತ. ಒಬ್ರು ಹೇಳಿದ್ರು 6 ಲಕ್ಷ ಕೋಟಿ ಬರ್ತದೆ ಅಂತ. ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು, ಎಷ್ಟು ಕೋಟಿ ಬರ್ತದೆ ಅಂತ ಹೇಳಿದ್ರು, 5 ಲಕ್ಷ ಕೋಟಿ. ಎಲ್ಲಿ ಹೋಯ್ತು ಅಟಾರ್ನಿ ಜನರಲ್? ಎಲ್ಲಿಗೆ ಹೋಯ್ತು ಅಟಾರ್ನಿ ಜನರಲ್? ಸುಪ್ರೀಂ ಅವರು ಇವ್ರ ಮಾತು ಬೇಡ, ಟೋಟಲ್ ಫೇಲ್ಯೂರು. ಈಗ ಬಿಟ್ಟಿರ್ತಕ್ಕಂಥ ಹಣದಲ್ಲಿ ಸುಮಾರು 55% 2,000 ನೋಟ್ ಕೊಟ್ಟು ಆ ಹಣ ಕೊಡದೇ ಇದ್ರೆ ಚೆನ್ನಾಗಿರ್ತಿತ್ತು. ಈ ಜೇಬಲ್ ದುಡ್ಡಿಗೆ ಖರ್ಚು ಮಾಡೋ ಹಂಗಿಲ್ಲ. ನಿಮಗೆ ಇವರು ಸಿನಿಮಾದ ಹೇಳ್ತಿದ್ರು, ಇವತ್ತು ಓದ್ತಾ ಇದ್ದೆ ನಾನು, ಭಾರತದಲ್ಲಿ ಸಿಂಗಲ್ ಸ್ಕ್ರೀನ್ ಟೆಂಟ್ ಇದಾವಲ್ಲ, 1,000 ಇವತ್ತು ಮಿಂಟ್ ಪತ್ರಿಕೆಯಲ್ಲಿ 1,000 ಟೆಂಟ್ಗಳು ಬಂದಾಗಿದೆ. ನೀವು ಕೂಲಿ ಕಾರ್ಮಿಕರನ್ನ ಯಾರನ್ನೇ ಕೇಳಿ, ಅದು ಸೂರತ್ತಲ್ಲಿ ಡೈಮಂಡ್ ವರ್ಕರ್ ಇರ್ಬೋದು, ಗೋಲ್ಡ್ ವರ್ಕರ್ ಇರ್ಬೋದು, ದಿನಗೂಲಿಗಳು ಇರ್ಬೋದು, ಎಲ್ಲರ ಹೊಟ್ಟೆಗೂ ಏಟು ಬಿದ್ದಿದೆ. ಇಂಥ ಅನಾಹುತ ಆಗಿರ್ತಕ್ಕಂಥ ಸಮಯದಲ್ಲಿ ಇದರ ಪರವಾಗಿ ಮಾತಾಡಬೇಕು ಅಂದ್ರೆ ಸಮಥಿಂಗ್ ಇಸ್ ಟೆರಿಬಲಿ ರಾಂಗ್. ರೈಟ್. ಡಾಕ್ಟರ್ ವಾಮನಾಚಾರ್ಯ ಅವರೇ, ತಾವಾಗ್ಲೇ ಹೇಳಿದ್ರಿ ನಗದು ರಹಿತ ವ್ಯವಹಾರದ ಬಗ್ಗೆ ದೇಶ ಅಥವಾ ಸರ್ಕಾರ ಯಾವುದೂ ಕೂಡ ಹೆಚ್ಚು ಪ್ರಸ್ತಾಪವನ್ನ ಮಾಡಿಲ್ಲ ಅಂತ. ಅರುಣ್ ಜೇಟ್ಲಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. RBI ಎಷ್ಟು ಪ್ರಮಾಣದ ಹಣವನ್ನು ವಾಪಸ್ ಪಡೆದುಕೊಳ್ತಾ ಇದೆ, ಅಷ್ಟು ಪ್ರಮಾಣದ ಹಣವನ್ನ ನಾವು ಬಿಡೋದಿಲ್ಲ, ನಾವು ನಗದು ರಹಿತ ವ್ಯವಹಾರದತ್ತ ನಮ್ಮ ಗಮನವನ್ನ ಕೇಂದ್ರೀಕರಿಸ್ತೀವಿ ಅಂತ ಅವರ ಅಧಿಕೃತ ಹೇಳಿಕೆ ಇದೆ. ಅದಾದ ನಂತರದಲ್ಲಿ ಪ್ರಧಾನಿಯವರು ಮೊನ್ನೆ UPಯಲ್ಲಿ ಪ್ರಚಾರದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲೂ ನಗದು ರಹಿತ ವ್ಯವಹಾರಕ್ಕೆ ಹೋಗೋದಕ್ಕೆ ನಮಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಹೋಗದೆ ಇರೋದಕ್ಕೆ ನಾವು ಹೋಗಬೇಕಾಗತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಅಧಿಕೃತವಾಗಿ ಇರುವಂತ ಹೇಳಿಕೆಗಳು. ಹೀಗಿದ್ದು ನೀವು ಹೇಗೆ ಹೇಳ್ತೀರಾ ನಗದು ರಹಿತ ವ್ಯವಹಾರಕ್ಕೆ ಕೇಂದ್ರ ಸರ್ಕಾರ, ವಿತ್ತ ಸಚಿವರು? ಮತ್ತದನ್ನೇ ಹೇಳ್ತೇನೆ, 100% ನಗದು ರಹಿತ ವ್ಯವಹಾರ ಮಾಡ್ತೇವೆ ಅಂತ ಯಾರು ಹೇಳಿಲ್ಲ, ನಾನು ಹೇಳಿಲ್ಲ, ಅವರು ಹೇಳಿಲ್ಲ. ಇದ್ರ ಬಗ್ಗೆ ಮುಂದೆ ಹೋಗ್ಬೇಕು ನಾವು. ಯಾಕೆಂದ್ರೆ ಇದರಿಂದ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಈಗ ಸರ್ಕಾರಿ ನೌಕರರದು ಕೂಡ ಹೇಳ್ತಾ ಇದ್ರಿ, ಅಥವಾ ಬೇರೆ ಬೇರೆ ಸ್ಮಾಲ್ ಇಂಡಸ್ಟ್ರಿಗಳಲ್ಲೂ ಕೂಡ ನಾಳೆ ಸಂಬಳಗಳು ಆನ್ ಅಕೌಂಟ್ ಹೋಗಕ್ಕೆ ಶುರುವಾದ್ರೆ ಬರೆಯೋದೊಂದು ಕೊಡೋದೊಂದು ನಿಯಮಗಳನ್ನು ಪಾಲಿಸದೇ ಇರೋದು ಇದೆಲ್ಲ ಕಡಿಮೆ ಆಗಿ ಇದರದ್ದು ಮ್ಯಾಕ್ಸಿಮಮ್ ಲಾಭ ಆಗೋದು ಬಡವರಿಗೆನೆ. ಅಸಂಘಟಿತ ಕಾರ್ಮಿಕ ವಲಯಕ್ಕೂ ಕೂಡ ಮುಂದಿನ ತಿಂಗಳಿಂದ ಈ ಲಾ ಬರುತ್ತೆ. ಎಲ್ಲರಿಗೂ ಹೇಳಿದ್ದಾರೆ ಅವರು. ಮೊದಲನೇ ಸ್ಟೆಪ್ ಆಗಿ ಸರ್ಕಾರದಿಂದ ಪ್ರಾರಂಭ ಆಯ್ತು ಅಂದ್ರೆ, ಈಗ ನಾಳೆ ಇಷ್ಟು ಕ್ಯಾಶ್ ಡ್ರಾ ಮಾಡಕ್ ಕೊಡಲ್ಲ ನಿಮ್ಗೆ. ನಾವು ಮೊದ್ಲು ಏನ್ ಮಾಡ್ತಿದ್ರು, ಇಂಡಸ್ಟ್ರಿ ಅವರು ಸ್ಯಾಲ್ರಿ ದಿವಸ ಹೋಗಿ 10 ಲಕ್ಷ 20 ಲಕ್ಷ ಡ್ರಾ ಮಾಡ್ಕೊಂಡು ಬಂದು ಸ್ಯಾಲ್ರಿ ಹಂಚ್ತಿದ್ರು. ಅದ್ರೊಳಗೆ ತಮ್ಗೆ ಎಷ್ಟು ಉಳಿಸ್ಕೊಳ್ತಿದ್ರು, ಎಷ್ಟು ಹಂಚ್ತಿದ್ರು ಅನ್ನೋದಕ್ಕಿಂತನೂ ಇನ್ನು ಮುಂದೆ
ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಅದಕ್ಕೊಂದು ಪ್ರೂಫ್ ಇರುತ್ತೆ. ನೀವೇನ್ ಸ್ಯಾಲ್ರಿ ಕೊಡ್ತೀರಿ ಅನ್ನೋದು ಗೊತ್ತಾಗೋದ್ರಿಂದ ಸಾಮಾನ್ಯ ಮನುಷ್ಯನಿಗೆ ಮತ್ತು ಸರ್ಕಾರದಲ್ಲಿರುವಂತಹ ನಿಯಮಗಳು ಅದರ ಲಾಭ ಕಡೆ ಅವನಿಗೂ ಹೋಗಿ ಮುಟ್ಟುತ್ತೆ. ಮತ್ತು ಟ್ರಾನ್ಸಾಕ್ಷನ್ಗೆ 2-3% ಕಟ್ ಆಗುತ್ತೆ. ಎಲ್ಲ ಭ್ರಮೇರಿ ಸುಳ್ಳು. ಸುಳ್ಳು ಅಂತ ಹೇಳ್ಬೇಡಿ ನೀವು. ಸುಳ್ಳು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿ ಟ್ರಾನ್ಸಾಕ್ಷನ್ಗೆ 2-3% ಕಟ್ ಆಗ್ತದೆ. ನೀವು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ 4% ಹೋಗುತ್ತೆ. ಒಂದು ನಿಮಿಷ ಸರ್. ಡೆಬಿಟ್ ಕಾರ್ಡ್ 2% ಹೋಗುತ್ತೆ. ಮದನ್ ಪಟೇಲ್ ಒಂದ್ ಸೆಕೆಂಡ್ ಸರ್. ಇಲ್ಲ ಸುಳ್ಳು ಅಂತ ಹೆಂಗ್ ಹೇಳ್ತಾರೆ? ಐ ಆಮ್ ಪೇಯಿಂಗ್, ಯು ಆರ್ ಆಲ್ಸೋ ಪೇಯಿಂಗ್. ಯು ಗೋ ಅಂಡ್ ಕಾರ್ಡ್ ಇದೆ, ಕಾರ್ಡ್ ರೈಟ್. ಒಂದು ಬ್ರೇಕ್ ತಗೋತಿದ್ದೀವಿ. ಬ್ರೇಕ್ ಆದ್ಮೇಲೆ ಚರ್ಚೆ ಮತ್ತೆ. ನೀವು ಅಂದರ ಆಗ್ಬಿಟ್ಟಿದ್ದೀರಾ ಅಷ್ಟೇ. ಯು ಆರ್ ಬಿಕಮ್. ನೀನು ಉಡುಗೊರೆಗೆ ಹೂ ತಂದಿಲ್ವಾ? ಹೂವು ಬಾಡಿ ಹೋಗತ್ತೆ ಬೆಳಗ್ಗೆ, ಆಗ ನಿನ್ನೆ ನೆನಪು ಇರಲ್ಲ ರಾಹುಲ್ಗೆ. ಮತ್ತೆ ನಿನ್ನನ್ ಹೇಗೆ ನೆನ್ಪಿಡ್ತಾನೆ? ಕೊಡೋ ಗಿಫ್ಟ್ ಹೇಗಿರ್ಬೇಕು ಅಂದ್ರೆ ಕೆಲ್ಸಕ್ ಬರ್ಬೇಕು. ಫಾಗ್ ಸೆಂಟ್ ಇದು ಪರಿಮಳ ಬೀರ್ತಾ ಇರುತ್ತೆ, ಮತ್ತೆ ಅವರಿಗೆ ನನ್ನ ನೆನಪು ತರ್ತಾ ಇರುತ್ತೆ. ಫಾಗ್ ಸೆಂಟ್ ಗಿಫ್ಟ್ ಬ್ಯಾಗ್ ನೀಡಿದ್ರೆ ನೆನಪಿಡ್ತಾರೆ. ಇದೆಲ್ಲ ಬೇಗ ಮುಗಿಸ್ಬೇಕು. ಚಿಕ್ಕಮ್ಮ, ಈ ಅಂಗಲ್ ಚೆನ್ನಾಗಿದೆ, ಒಂದು ಫೋಟೋ. ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮನ್ ಆಗ್ಬಿಟ್ರು. ತೆಗ್ದಾಯ್ತಾ ಸರ್? ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ? ಇದೆ ಶಕ್ತಿ ಮಸಾಲ. ಅದೇ ನಿಮ್ಗೆ ಅಷ್ಟು ಇಷ್ಟನಾ? ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲನು ಇಡಿಸುತ್ತೆ. ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು. ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು RummyCircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ. ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ, ಯಾಕಂದ್ರೆ ಅದುವೇ ಬರೀ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಆಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್, ಕೇವಲ RummyCircle.com ನಲ್ಲಿ. ಇದೆಲ್ಲ ಬೇಗ ಮುಗಿಸ್ಬೇಕು. ಚಿಕ್ಕಮ್ಮ, ಈ ಅಂಗಲ್ ಚೆನ್ನಾಗಿದೆ, ಒಂದು ಫೋಟೋ. ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮನ್ ಆಗ್ಬಿಟ್ರು. ತೆಗ್ದಾಯ್ತಾ ಸರ್? ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ? ಇದೆ ಶಕ್ತಿ ಮಸಾಲ. ಅದೇ ನಿಮ್ಗೆ ಅಷ್ಟು ಇಷ್ಟನಾ? ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲನು ಇಡಿಸುತ್ತೆ. ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು. ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. ಜಾಗತಿಕ ಬರಹಗಾರ ದುರ್ಗದ ರಾಜೇಗೌಡ. ಒಂದೇ ಸೂರ್ಯ, ಒಂದೇ ಭೂಮಿ, ಜಗದ ಜನರೆಲ್ಲ ಒಂದೇ, ನಾವು ವಿಶ್ವಮಾನವರು. ಎಲ್ಲ ಧರ್ಮಗಳ ಸಾರ ಒಂದೇ. ವಿಶ್ವಧರ್ಮ ಪ್ರತಿಪಾದಕ ಮಾನವತಾವಾದಿ ದುರ್ಗದ ರಾಜೇಗೌಡ. ಅಪರೂಪವಾದ ಒಂದು ದೇವ ಮಂದಿರ. ಬ್ರೇಕ್ ಆದ್ಮೇಲೆ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಾಮನಾಚಾರ್ಯ ಅವರು, ಆಗ್ಲೇ ನಾನು ಕೇಳಕ್ ಹೊರಟೆ, ನೀವು ಹೇಳಿದ್ರಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಖಾಸಗಿ ನೌಕರರು ಏನಿದ್ದಾರೆ ಅವರಿಗೆ ಆನ್ಲೈನ್ ನಲ್ಲಿ ಅಥವಾ ಚೆಕ್ ನಲ್ಲಿ ಹಣ ಕೊಡೋದ್ರಿಂದ, ಅವರ ವೇತನವನ್ನ ಕೊಡೋದ್ರಿಂದ ಅವ್ರಿಗೆ ಯಾರು ಕಡಿಮೆ ಹಣ ಕೊಡ್ತಾ ಇದ್ರು ಇಷ್ಟಿನ ಅದೆಲ್ಲವೂ ಕೂಡ ಸರಿಯಾಗತ್ತೆ ಅಂತ. ಸೊ ನಾನು ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ, ಇದು ಯಾವುದೋ ಊಹಾಪೋಹ ಅಥವಾ ಬೇರೆ ಹೇಳಿಕೆಗಳಲ್ಲ. ಭಾರತದಲ್ಲಿ ನಿಮಗೆ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ 25-30%, ಸ್ಮಾರ್ಟ್ ಫೋನ್ ಬಳಕೆದಾರರ ಸಂಖ್ಯೆ 15-20%. ಭಾರತದಲ್ಲಿ 1 ಲಕ್ಷ ಜನರಿಗೆ ಇರುವಂತಹ ATMಗಳ ಸಂಖ್ಯೆ 18 ಮಾತ್ರ. ವಿಶ್ವ ಬ್ಯಾಂಕ್ ಹೇಳುವಂತದ್ದು 129 ಇರಬೇಕು ಅಂತ ಹೇಳುತ್ತೆ, 18 ಇದೆ. ಇಂತಹ ಸಂದರ್ಭದಲ್ಲಿ ಇದು ವಾಸ್ತವ ಹೇಳ್ತಾ ಇರೋದು, ನಾನು ಯಾವ ಕಪೋಲ ಕಲ್ಪಿತನೂ ಇಲ್ಲ. ಈ ವಾಸ್ತವ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಅವರಿಗೆ ವೇತನವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಬಿ ಪ್ರಾಕ್ಟಿಕಲ್. ಈಗ ಒಂದು ಇಲ್ಲ ಸರ್, ಅವ್ನು ಮುಗಿಸ್ಬಿಡ್ಲಿ ಪ್ಲೀಸ್. ನಾನು ಹೇಳ್ತೇನೆ, ಅವ್ರು ಎಕ್ಸ್ಕ್ಯೂಸ್ ಕೇಳಬೇಕು. ನಾನು ಒಪ್ಪೋದೇ ಇಲ್ಲ. ಸರ್, ಆಫ್ ಏರ್ ಈಸ್ ಎ ಜೆಂಟಲ್ಮನ್, ಕಮ್ ಆನ್ ಡಿಸ್ಕಸಿಂಗ್
Sir, please. He is used a filthy language. He is used a filthy language. ಮದನ್ ಪಟೇಲ್ ಅವರೇ, ಅವರು ಕ್ಯಾಮೆರಾ ಮುಂದೆ ಅವರು ಎಕ್ಸ್ಕ್ಯೂಸ್ ಕೇಳಲೇಬೇಕು. ನಾನು ಒಪ್ಪೋದಿಲ್ಲ. ಮದನ್ ಪಟೇಲ್ ಅವರೇ, ನಾವು ಚರ್ಚೆ ಚರ್ಚೆನಲ್ಲಿ ಆತರ ಅವರು ಬಳಸಬಾರ್ದು. ಕೆಟ್ಟ ಪದವನ್ನ ಬಳಸಿದ್ದಾರೆ. ಅವರು ಎಕ್ಸ್ಕ್ಯೂಸ್ ಕೇಳಬೇಕು. ಮದನ್ ಪಟೇಲ್ ಅವರೇ, ನೀವು ಪರಲ್ಲ. ನಾನೊಂದು ಮಾತು ಹೇಳ್ತೀನಿ. ಅವರು ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಸಿಂಗ್ಯುಲರ್ ನಲ್ಲಿ ಯೂಸ್ ಎ ಫಿಲ್ತಿ ಲ್ಯಾಂಗ್ವೇಜ್. He should ask excuse. ಅವ್ರು ಕೇಳಲೇಬೇಕು. ಇಲ್ಲ ನಾನು ಒಪ್ಪೋದಿಲ್ಲ. ನೀವು ಮುಗಿಸಿ. ಏನ್ ಸರ್ ಇದು ಪದ ಬಳಕೆನ ಇವರು ಅಂತ ನೀವು ಹೇಳ್ತೀರಾ? ಉಳಿಸಿದ ಪದ ಬಳಕೆನ ರಘುವರೇ? ಯಾರಾದ್ರೂ ಗೌರವಾನ್ವಿತ ವ್ಯಕ್ತಿಗಳು ಮಾತಾಡೋ ರೀತಿಯಲ್ಲಿ ಮಾತಾಡಿದಾರಾ? ನಮ್ಮ ಮದನ್ ಪಟೇಲ್ ಅವರೇ, ಪ್ಲೀಸ್ ಲಿಸನ್ ಟು ಮೀ. ಆಯ್ತಮ್ಮ, ಮತ್ತೆ ಅವ್ರು ಎಕ್ಸ್ಕ್ಯೂಸ್ ಕೇಳಬೇಕು. ಕೇಳಿ, ದಯವಿಟ್ಟು ಕೇಳಿ. ಚರ್ಚೆ ಮಾಡ್ತಿರುವಂತದ್ದು ಯಾವುದೋ ಒಂದು ವಿಚಾರವನ್ನ ಚರ್ಚೆ ಮಾಡಿ. ವಿಚಾರದಲ್ಲಿ ಅವರು ಮಾತಾಡಬಾರ್ದು. ವೈಯಕ್ತಿಕವಾಗಿ ನೀವು ಮಾತಾಡಬೇಡಿ. ಯಾರ ಬಗ್ಗೆ ವೈಯಕ್ತಿಕ ಅವ್ರು ನನಗಂದಿದ್ರೆ ಅವ್ರು ಇರ್ತಾನೆ ಇರ್ಲಿಲ್ಲ, ಅದು ಬೇರೆ ವಿಷಯ ಅಲ್ವಾ? ಆದ್ರೆ ಪ್ರಶ್ನೆ ಇದೆ, ಉತ್ತರ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಬಳಸಿದ ಪದ ತಪ್ಪಿದೆ. ಅವ್ರಿಗೆ ಎಕ್ಸ್ಕ್ಯೂಸ್ ಕೇಳಿ. ನೀವು ವೈಯಕ್ತಿಕವಾಗಿ ಇಸ್ ನಾಟ್ ವೈಯಕ್ತಿಕ. ಇದು ವೈಯಕ್ತಿಕ ಸರ್. ಇದಂಗ್ ವೈಯಕ್ತಿಕ ಆಗುತ್ತೆ? ಈ ಚರ್ಚೆನಲ್ಲಿ ಅವರು ಈ ಕ್ಯಾನ್ have a dareness to use that word. ಮುಗಿತಾ? ಮುಗಿಸಿದ್ರಾ ನೀವು? ಮದನ್ ಗೋಪಾಲ್, this is not good. Since it is off the record, let us not. It is off the record. ಮದನ್ ಪಟೇಲ್ ಅವರೇ, 5 ನಿಮಿಷ ಕೂಡ ಬಹಳ ಪ್ರಮುಖ. Let us not waste our time. ಮದನ್ ಪಟೇಲ್ ಅವರೇ, 2 ನಿಮಿಷ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾರೇ ಆಗ್ಲಿ ಮಾತಾಡಬೇಕು. ಹಿರಿಯವರು ಏನೋ ಬೈ ಮಿಸ್ಟೇಕ್ ಮದನ್ ಪಟೇಲ್ ಸಾರಿ. ಓಕೆ, ಡಾಕ್ಟರ್ ವಾಮನಾಚಾರ್ಯ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ ತಾವು? ಒಂದು ಕಂಪನಿಯಲ್ಲಿ ಒಂದು 60 ಜನ 100 ಜನ ವರ್ಕರ್ಸ್ ಇದ್ರೆ, ಸಾಧಾರಣತಃ ಸ್ಮಾಲ್ ಎಂಟರ್ಪ್ರೈಸಸ್ ಅಥವಾ ನೀವು ಯಾವುದನ್ನ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರೀತಾ ಇದ್ದೀರಿ, ಆ ಸೆಕ್ಟರ್ ಅಲ್ಲಿ ಒಂದು ಸ್ಮಾಲ್ ಅಂಗಡಿ ಇದ್ರು ಕೂಡ ಅಲ್ಲಿ ಒಂದು 8, 10, 12 ಜನ ಶಾಪಲ್ಲಿ ವರ್ಕರ್ಸ್ ಇರ್ತಾರೆ. ಅವರು ನೆಕ್ಸ್ಟ್ ಡೇ ಹೋಗಿ ಬ್ಯಾಂಕ್ ಅಕೌಂಟ್ ತೆಗಿಬೇಕಾಗಿದ್ದು ಅತ್ಯಂತ ಅವಶ್ಯ ಇದೆ. ಹೋಗಿ ಅಲ್ಲಿಗೆ ಅವ್ರಿಗೆ ಹಣ ಟ್ರಾನ್ಸ್ಫರ್ ಮಾಡೋದು ಏನು ಕಷ್ಟ ಆಗಲ್ಲ. ಇಟ್ಸ್ ಅ ಕ್ವಶನ್ ಆಫ್ 2 to 3 days. ಮೊದಲನೇ 1 ತಿಂಗಳು ಅಂದರೆ ಹೋದ ತಿಂಗಳು ಯಾವಾಗ ಅನೌನ್ಸ್ ಆಯಿತು ಅಷ್ಟೊತ್ತಿಗೆ ಆಗಲೇ ಸ್ಯಾಲ್ರಿ ಆಗಿತ್ತು. ದ ಡೇಟ್ ವಾಸ್ ಪ್ಲಾನ್ಡ್ ಇನ್ ಸಚ್ ಎ ವೇ. 8ನೇ ತಾರೀಕಿಗೆ ಅನೌನ್ಸ್ ಆಗಿದ್ದರಿಂದ 9ನೇ ತಾರೀಕಿನಿಂದ ಆಕ್ಷನ್ಗೆ ಬಂದಿದೆ. ಜನರಲಿ ಸ್ಯಾಲ್ರಿಗಳು 1 ರಿಂದ 8 ಮುಗಿದಿರ್ತವೆ. ಅದನ್ನ ಅಂದ್ಕೊಂಡೇ ಅದನ್ನ ಮಾಡಿದ್ದಿದೆ. ಅದನ್ನ ಮಾಡಿದ ನಂತರ ಏನಾಯ್ತು ಅಂದ್ರೆ, ಮುಂದಿನ ತಿಂಗಳಷ್ಟೊತ್ತಿಗೆ 1 ತಿಂಗಳ ಸಮಯ ಇತ್ತು ಮತ್ತು ಹೀಗಾಗತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರ ನಂತರನೂ 1 ತಿಂಗಳು ಟೈಮ್ ಕೊಟ್ಟು ಈಗ ಅದನ್ನು ಹೇಳಲಾಗಿದೆ. ಅಂದ್ರೆ ಈ ತಿಂಗಳು ಬರೋ ಅಷ್ಟರಲ್ಲಾದ್ರೂ ನೀವು ಅಕೌಂಟ್ ತೆಗೀರಿ ಅಂತ. ಎಲ್ಲ ಈ ಥರದ ಯಾವ್ಯಾವ ಕಡೆಗೆ ಸ್ಯಾಲ್ರಿ ಬರುತ್ತೆ ಅವರು ಈ ತಿಂಗಳಲ್ಲಿ ಅಕೌಂಟ್ ತಕೊಂಡು ಬರ್ತಾರೆ. ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಡೂ ಇಟ್. ನಾನು ಹೇಳಬೇಕಾಗಿದ್ದು ಇಷ್ಟೇ, ಪಾಸಿಬಲ್ ವರ್ಕ್. ಓಕೆ, 1 ನಿಮಿಷ ರಘು ಅವರೇ. ಶೆಟ್ಟಿ ಅವರೇ, ಎ ಬಿ ಶೆಟ್ಟಿ ಅವರೇ, ಈಗ ಹೊಸದಾದ ಅಕೌಂಟ್ ಗಳನ್ನ ಓಪನ್ ಮಾಡೋದಕ್ಕೆ ಬ್ಯಾಂಕ್ ನಲ್ಲಿ ಬೇಕಾದಂತ ಸಿಬ್ಬಂದಿಯ ಲಭ್ಯತೆ ಇದೆಯಾ? ಈಗಿರುವಂತ ಕೆಲಸದ ನಡುವೆನೂ ಹೊಸ ಅಕೌಂಟ್ ಗಳನ್ನ ತೆರೆದು ಅವರಿಗೆಲ್ಲ ಮಾಹಿತಿ, ಆನ್ಲೈನ್ ಬ್ಯಾಂಕಿಂಗ್ ನೆಟ್ ಬ್ಯಾಂಕಿಂಗ್ ಹೆಂಗ್ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು, ಅಷ್ಟೆಲ್ಲ ಮಾಹಿತಿನ ಕೊಡುವಂತಹ ವ್ಯವಸ್ಥೆ ಮತ್ತು ಲಭ್ಯತೆ, ಸಿಬ್ಬಂದಿಯ ಲಭ್ಯತೆ ಬ್ಯಾಂಕ್ ನಲ್ಲಿ ಇದೆಯಾ ಸದ್ಯಕ್ಕೆ? ನಿಮ್ಗೆ ಗೊತ್ತಿರಬಹುದು 2000ನೇ ಇಸ್ವಿಯಲ್ಲಿ ಬಹಳ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತು. ಆ VRS ಬಂದ್ಬಿಟ್ಟು ಸಾಧಾರಣ 1.5 ಲಕ್ಷಕ್ಕೂ ಜಾಸ್ತಿ ಜನ ಬಿಟ್ಟು ಹೋದ್ರು. ಅದರ ನಂತರ ನ್ಯೂ ಜನರೇಷನ್ ಆಫ್ ಕಮ್. ಈಗ ಏನಾಗಿದೆ, ಇವತ್ತಿಗೂ ಸಾಧಾರಣ 1.5 ಲಕ್ಷ ಸಿಬ್ಬಂದಿಗಳ ಶಾರ್ಟೇಜ್ ಇವತ್ತಿಗೂ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಇದೆ. ಬ್ಯಾಂಕ್ ಅಧಿಕಾರಿಗಳಾಗ್ಲಿ, ಬ್ಯಾಂಕ್ ಸಿಬ್ಬಂದಿಗಳೇ ಆಗ್ಲಿ. ಆದ್ರೆ ಜನರನ್ನ ಬಹಳ ಒಂದು ಸಕ್ಸಸ್ಫುಲ್ ಆಗಿ ಮಾಡ್ತು. ಯಾಕಂದ್ರೆ ಅದು ಕೂಡ ಒಂದು ಆ ಉದ್ದೇಶ ಒಳ್ಳೇದಿತ್ತು. ಯಾಕಂದ್ರೆ ದೇಶಕ್ಕೋಸ್ಕರ ನಾವು ಜನಗಳಿಗೆ ಒಂದು ಹೊಸ ಅಕೌಂಟ್ ಮಾಡಿ ಅದರಲ್ಲಿ ನಾವು ಅವರು ಯಾವುದೇ ಒಂದು ಅದಕ್ಕೆ ಬೇಕಾಗುವಂಗ ಅವರಿಗೆ ಸಹಾಯ ಸಿಗ್ಬೇಕಂತ ಹೇಳೋ ಉದ್ದೇಶದಿಂದ ಮಾಡ್ತು. ಆದ್ರೆ ಈಗದ ಒಂದು ಸಿಚುವೇಶನ್ ನಲ್ಲಿ ನಮಗೆ ಒಂದೇ ಸಲ ಸಾಧಾರಣ ಕೋಟಿಗಟ್ಟಲೆ ಮಾಡೋದು ನಿಜವಾಗಿ ಕಷ್ಟ ಇದೆ. ಆದ್ರೂ ಬ್ಯಾಂಕಿನವರು ಸಾಧ್ಯ ಆದಷ್ಟು ಬಂದರ್ಲಿ ಸಾಧಾರಣ ನಾವು ಮಾಡ್ತಾ ಇದ್ದೇವೆ. ಬ್ಯಾಂಕಿನವರು ಮಾಡ್ತಾ ಇದ್ದೇವೆ. ಇಂಪ್ರಾಕ್ಟಿಕಲ್ ಅಂತ ಅನ್ಸುತ್ತಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಒಂದೇ ಸಲ ಇನ್ನೂ ಕೂಡ ಇವಾಗ ಸಾಧಾರಣ 25 ಕೋಟಿಗೂ ಜಾಸ್ತಿ ಇವಾಗ ನಾವು ಅಕೌಂಟ್ ಓಪನ್ ಆಗಿದೆ ಜನ್ಧನ್ ನಲ್ಲಿ. ಆದ್ರೆ ಇವತ್ತಿಗೂ ಅದರಲ್ಲಿ 23% ಅದರಲ್ಲಿ ಆಪರೇಷನ್ ಇಲ್ಲ. ಈಗ ಹೊಸ ಅಕೌಂಟ್ ಓಪನ್ ಮಾಡಲಿಕ್ಕೆ ಓವರ್ ನೈಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಆದ್ರೆ ಬ್ಯಾಂಕಿನಲ್ಲಿ ಯಾರು ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರು ಆದಷ್ಟು ಮಟ್ಟಿಗೆ ಹೊಸ ಅಕೌಂಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ನಾವು ಅದಕ್ಕೆ ರಮಣಾಚಾರ್ಯರು ಏನ್ ಹೇಳಿದ್ರು ನೋಡಿ, 500 ಮಿಲಿಯನ್ ಎಂಪ್ಲಾಯ್ಡ್ ಇರೋದು ಈ ದೇಶದಲ್ಲಿ. ಲೇಬರ್ ಬ್ಯೂರೋ 500 ಮಿಲಿಯನ್ ನಲ್ಲಿ ಅಂದ್ರೆ 50 ಕೋಟಿ, 133 ಕೋಟಿ ಇದ್ರು ಎಲ್ಲರೂ ಕೆಲಸ ಮಾಡದ, ಮಕ್ಕಳು, ವಯಸ್ಸಾದವರು ಹೀಗೆಲ್ಲ ಇರುವಾಗ
50 ಕೋಟಿ ಕೆಲಸಗಾರರು. ಅದರಲ್ಲಿ ಆರ್ಗನೈಸ್ ಸೆಕ್ಟರ್ಲಿ 4 ಕೋಟಿ ಮಾತ್ರ. 46 ಕೋಟಿ ಅನ್ಆರ್ಗನೈಸ್ ಸೆಕ್ಟರು. ಅದರಲ್ಲಿ ಬಹಳ ಮುಖ್ಯವಾಗಿದ್ದೇನು ಅಂತ ಹೇಳಿದ್ರೆ 20 ಕೋಟಿ ಡೈಲಿ ವೇಜಸ್. 20 ಕೋಟಿ. ನಿಮಗೆ ಕಳೆದ ನರೇಗಾ ಸ್ಟ್ಯಾಟಿಸ್ಟಿಕ್ಸ್ ಹೋದ ತಿಂಗಳಲ್ಲಿ 23 ಲಕ್ಷ ಜನಕ್ಕೆ ಕ್ಯಾಶ್ ಇಲ್ಲ ಅಂತ ಬಂದವರಿಗೆ ಕೆಲಸ ಕೊಟ್ಟಿಲ್ಲ. ಇಟ್ಸ್ ಎ ಸೀರಿಯಸ್ ಕ್ರಿಮಿನಲ್ ಅಫೆನ್ಸ್ ಆನ್ ದ ಲೇಬರರ್ಸ್. ಇವತ್ತು ನಿಮಗೆ ಪೂನಾದಲ್ಲಿ ಒಂದು ಡೈರಿ ಅವರು ಹೇಳಿದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅದು ಅವ್ರು ಹೇಳಿರೋದು. 50% ಜನ ಹಾಲು ಹಾಕೋರಿಗೆ ಅಕೌಂಟ್ ಇಲ್ಲ ಅಂತ. ಈ ನಾವು ಎಲ್ಲಿ ನೋಡ್ತಾ ಇರ್ತಕ್ಕಂಥ ದಿಡ್ಡಲ್ಲಿ ನೋಡೋಣ ಒಂದು ಎಕ್ಸಾಂಪಲ್. 3,000 ಜನಕ್ಕೆ ನಿಮಗೆ ಅವ್ರ ಸರಿಯಾದ ಒಂದು ಗುರುತಿನ ಚೀಟಿಯೇ ಇಲ್ಲ ಅಂತವರಿಗೆ ಬ್ಯಾಂಕ್ ಖಾತೆ ಎಲ್ಲ ನಮ್ಮಲ್ಲಿ ಯಾರ ಹತ್ರನೂ ಇಲ್ಲ. ಅಲ್ಲಿ ನಮ್ಮಲ್ಲಿ ನಿಮ್ಗೆ ನೋಡಿ, ಅವರು 90 ಕೋಟಿ ಜನ, 25 ಕೋಟಿ ಜನಕ್ಕೆ ಜನ್ಧನ್ ಇರ್ತಕ್ಕಂಥದ್ದು ಅಕೌಂಟ್ ಇದ್ರೂ ಕೂಡ ನಮ್ಮಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು 34% ಈ ದೇಶದಲ್ಲಿ ಇನ್ನೂ ಅನ್ಬ್ಯಾಂಕ್ಡ್. ಒಂದು ನಿಮಗೆ ಕ್ಯಾಶ್ಲೆಸ್ ಅನ್ನುವ ವಾದ ಇದೆಯಲ್ಲ, ಅದರಲ್ಲೇ ಹುಳುಕಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ GDP ಟು ಕ್ಯಾಶ್ ರೇಷಿಯೋ ಅಂತ ನಾವು ಹೇಳ್ತಕ್ಕಂಥದ್ದು. GDP ಟು ಕ್ಯಾಶ್ ರೇಷಿಯೋ ಏನಿದೆಯಲ್ಲ ಅದು ನಾವು 12% ಭಾರತದಲ್ಲಿ ಇರ್ತಕ್ಕಂಥದ್ದು. ಜಪಾನ್ ನಲ್ಲಿ 20% ಇದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 11% ಇದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮೊನ್ನೆ ಒಂದು ವೋಟಿಂಗ್ ಆಯ್ತು. ಏನು ಅಂತ ಹೇಳಿದ್ರೆ, ನೀವು ಕ್ಯಾಶ್ಲೆಸ್ ಆಗ್ಬೇಕಾ ಕ್ಯಾಶ್, ಜನ ವೋಟ್ ಹಾಕಿದ್ರೆ ಏನ್ ಗೊತ್ತಾ, ಕ್ಯಾಶ್ ಇಟ್ಕೊಳ್ಳೋದು ನನ್ನ ಹಕ್ಕು, ನಾನು ಹಾಕಿದ ಬ್ಯಾಂಕಿಗೆ ಯುರೋಪ್ ಅಲ್ಲಿ ಮೈನಸ್ ಇಂಟ್ರೆಸ್ಟ್ ಆಗುತ್ತೆ, ನಾನು ಬ್ಯಾಂಕ್ ಇಂಟ್ರೆಸ್ಟ್ ನೀವು ಚಾರ್ಜ್ ಮಾಡ್ತೀರಾ, ನಾನು ಬ್ಯಾಂಕಿಗೆ ದುಡ್ಡು ಹಾಕಿದ್ರೆ ನೀವು ನನ್ನ ದುಡ್ಡು ಇಟ್ಕೊಳ್ಳೋದು ಚಾರ್ಜ್ ಮಾಡ್ತೀರಾ. ಜಪಾನ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಏನ್ ಮಾಡೋದು ಅವಾಗ? ಈಗ ಬ್ಯಾಂಕ್ ಏನಾದ್ರು ಇನ್ಫ್ಲೇಷನ್ ಇಂದ ಡಿಫ್ಲೇಷನ್ ಹೋದ್ರೆ ದೇ ವಿಲ್ ನಾಟ್ ಬಿ ಏಬಲ್. ಈಗ ನಿಮ್ಗೆ ಈಗ 3.6% ಇನ್ಫ್ಲೇಷನ್ ಆಗಿದೆ, ಡಿಫ್ಲೇಷನ್ ಕಡೆ ಹೋಗ್ತಾ ಇದೆ. ಈ ಸಮಸ್ಯೆ ಇದ್ದಾಗ ಈ ಕ್ಯಾಶ್ಲೆಸ್ ಅಂತಕ್ಕಂಥ ಈ ಭ್ರಮೆ, ಹೊಸ ಭ್ರಮೆ ಹುಟ್ಟಿಸ್ತಾ ಇದ್ದಾರಲ್ಲ. ಮೂಲಭೂತವಾಗಿ ಏನು, ಮೊದಲನೇ ಭಾಷಣದಲ್ಲಿ ಪ್ರಧಾನಿ ಹೇಳಿದ್ದು 18 ಬಾರಿ ಕಪ್ಪು ಹಣ ಅಂತ, ಆಮೇಲೆ ಅದು ಕಿತ್ಕೊಂಡು ಹೋಯ್ತು, ಇಲ್ವೇ ಇಲ್ಲ, ಸುದ್ದಿಯೇ ಇಲ್ಲ. ಈಗ ಬೇರೆ ವಿಷಯ ಮಾತಾಡ್ತಕ್ಕಂಥದ್ದಾಗಿದೆ. ಈ ಕ್ಯಾಶ್ಲೆಸ್ ಆಗ್ತಕ್ಕಂಥದ್ದೇನಿದೆ, ನೀವು ನೋಡಿ, ಒಂದು ಹೇಳ್ತಾನೆ, ಒಂದು ಹೆಂಗಸು ಗುರ್ಗಾವ್ನಲ್ಲಿ ತರಕಾರಿ ಮಾರೋ ಹೆಂಗಸು ಒಂದು ಮಾತು ಹೇಳ್ತಾಳೆ, ನೋಡಿ ನನ್ನ ಅಂಗಡಿ ಯಾರು ಈಗ ಬರ್ತಿಲ್ಲ, ನನ್ನ ಹತ್ರ ಮಿಷನ್ ಇಲ್ಲ, ಎಲ್ಲ ರಿಲಯನ್ಸ್ಗೆ ಹೋಗ್ತಿದ್ದಾರೆ, ನಾನೇನ್ ಮಾಡ್ಲಿ ಅಂತಕ್ಕಂಥದ್ದು. ಇದು ಭಾರತದ 8 ಕೋಟಿ ಸಣ್ಣ ವ್ಯಾಪಾರಿಗಳ ಗೋಳು. ಅದು ಯಾರು ಹೇಳ್ತಾರೆ, ವಿ ಆರ್ ಗೋಯಿಂಗ್ ಫ್ರಮ್ ಸೆಲ್ಫ್ ರಿಲಯನ್ಸ್ ಟು ಟೋಟಲ್ ರಿಲಯನ್ಸ್ ಅಂತ. ಇದು ರಿಲಯನ್ಸ್ ಕಡೆ ತಳ್ಳೋದಕ್ಕೆ ಇದರ ಹಿಂದಿನ ಹುನ್ನಾರ ಇದೆ ಅಂದ್ರೆ ತಪ್ಪಾಗಲ್ಲ. ನಾನು ಅಲ್ಲ, ಈಗ ಕ್ಯಾಶ್ಲೆಸ್ ಈ ವಿಷಯದಲ್ಲಿ ನಮ್ಮ ವಾಮನಾಚಾರ್ಯರವರು ಹೇಳಿದ್ರು, 2% ಯು ಗೋ ಆನ್ಲೈನ್ ಆರ್ ಯು ಸ್ವೈಪ್ ಯುವರ್ ಕಾರ್ಡ್, 2% ನನಗೆ ಗ್ರಾಹಕನಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಯಾರು ಕಷ್ಟ ಬಿದ್ದು ದುಡಿಯಂತ 5,000 8,000 ಅವನಿಗೆ ಪ್ಲಸ್ ಎಷ್ಟು 2% ಎಕ್ಸ್ಟ್ರಾ, ಅವನೆಲ್ಲ ಕ್ಯಾಶ್ಲೆಸ್ ಮಾಡಿಬಿಟ್ರೆ ಅವನು 8,000 ರೂಪಾಯಿ ಖರ್ಚು ಮಾಡಿದ್ರೆ ಪ್ಲಸ್ 2% ಎಷ್ಟು ಆ್ಯಡ್ ಫಾರ್ ಇಟ್. ಇದು ಗೊತ್ತಿಲ್ವಾ? ಇದು ಸತ್ಯ ಅಲ್ವಾ? ನೀವೆಲ್ಲ ಮಷಿನ್ ಇಲ್ವಲ್ಲ, ಇರ್ಲಿ ಹೋಗ್ಲಿ, ಓಕೆ, ಕ್ಯಾಶ್ಲೆಸ್ ನಾವೆಲ್ಲರೂ ಒಪ್ಕೊಳ್ಳೋಣ. ಈಗ ಸ್ಲೋಲಿ ವಿ ಆರ್ ಗೋಯಿಂಗ್ ಟು ಚೇಂಜ್ ಇನ್ ಟು ಕ್ಯಾಶ್ಲೆಸ್. ಬಟ್ ಹೂ ಇಸ್ ಗೋಯಿಂಗ್ ಟು ಲೂಸ್ ದ ಮನಿ? ಐ ಫೀಲ್ ಪರ್ಸನಲಿ ಇಟ್ ಈಸ್ ಎ ವೆರಿ ಬಿಗ್ಗೆಸ್ಟ್ ಸ್ಕ್ಯಾಮ್. ನನಗಂತೂ ದೊಡ್ಡ ಸ್ಕ್ಯಾಮ್ ಅನ್ಸುತ್ತೆ. 2% ಬಹುಶಃ ಬ್ಯಾಂಕರ್ ಜೊತೆ ಅವರು ಕೈ ಜೋಡಿಸಿದ್ದಾರೆ. ಅಭಿವೃದ್ಧಿಶೀಲ ದೇಶದಲ್ಲಿ 100% ಕ್ಯಾಶ್ಲೆಸ್ ಆಗುದಿಲ್ಲ, ಬಟ್ ಮ್ಯಾಕ್ಸಿಮಮ್ ಆಗಿ ಆ ರೇಷಿಯೋವನ್ನು, ಅದಕ್ಕೆ ಬೇಕಾಗಿ ನಮ್ಮ ಭಾರತದಲ್ಲಿ 2007ರಲ್ಲಿ ಪೇಮೆಂಟ್ ಸಿಸ್ಟಮ್ಸ್ ಅಂತ ಆಕ್ಟ್ ತಂದ್ರು 2007. ಅದರ ನಂತರ 2009ರಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಯ್ತು. ಇದೇ ರೀಸೆಂಟ್ ಏಪ್ರಿಲ್ ನಲ್ಲಿ UPI ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಈಗ ನಮ್ಗೆ ಪೇಟಿಎಂ ಅಂತ ಎಲ್ಲಿ ನಾವು ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ, ದೇ ಆರ್ ಚಾರ್ಜಿಂಗ್ 2.5% ಕಮಿಷನ್. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ಅನ್ ಇಂಡಿಯನ್ ಕಂಪನಿ, ಇಟ್ ಈಸ್ 49% Alibaba.com ಅಂತ ಚೈನೀಸ್ ಕಂಪನಿ. ಅದೇ ರೀತಿ ಯುಪೇ ಬೇರೆ ಎಲ್ಲ ಇಂಡಿಯಾ ಪ್ರತಿ ಬ್ಯಾಂಕಿಗೆ, ಈಗ ಸ್ಟೇಟ್ ಬ್ಯಾಂಕ್ ನಲ್ಲಿ ಬಡ್ಡಿ ಅಂತ ಒಂದು ಮಾಡಿದ್ದಾರೆ, ಅದು ಪ್ರತಿ ಬ್ಯಾಂಕ್ನವರು ಈ ಇಂಟರ್ಫೇಸ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಮಾಡಿ ಗ್ಯಾಸಿಗೆ
ಬಟ್ ಇದು ಬಹಳ ನಿಧಾನದ ಒಂದೇ ಸಲ ನೀವು 6 ತಿಂಗಳಲ್ಲಿ ಸ್ಮಾರ್ಟ್ ಫೋನ್ ಇರೋರಿಗೆ UPI, ಹೌದು, ಫೀಚರ್ ಫೋನ್ಗೆ USST. ಹೌದು, USST ಅವರು ಈಗ ಏನ್ ಮಾಡಿದ್ರು ಗೊತ್ತಾ, ವ್ಯವಸ್ಥೆ ಇಲ್ಲದೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಎಲ್ಲೋ ಬರದೆ ಒಂದು ಅಂಕಣ, ನೀವು ಯಾರೇ ಒಬ್ಬೊಂದು ಕಂಪನಿಯವರು ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂದ್ರೆ ಪದಾರ್ಥ ಮಾರುಕಟ್ಟೆಗೆ ಇಟ್ಟು ಆಮೇಲೆ ಬಡ್ಕೊಳ್ಳೋದು. ಅದರಲ್ಲಿ ಏನ್ ಮಾಡ್ತಿದ್ದಾರೆ, ವಸ್ತು ಇಲ್ಲ. ನಾನು ಪಾಯಿಂಟ್ ಹೇಳ್ತೀನಿ. ಈ M-Pesa ಅಂತ ಹೇಳಿದ್ರೆ ಫಸ್ಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಕೀನ್ಯಾ. ಅಲ್ಲಿ ಒಂದೇ ಟೆಲಿಕಾಂ ಆಪರೇಟರ್. ಇಲ್ಲಿಯ ನಮ್ಮ ಸರ್ಕಾರ ಇರುವಾಗ, ಪ್ರೀವಿಯಸ್ ಸರ್ಕಾರ ಎಲ್ಲ ಅದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಟೆಲಿಕಾಂ ಆಪರೇಟರ್ಸ್ ಜಾಯಿಂಟ್ ಆಗಿ ಈ ಫೀಚರ್ಸ್ ಫೋನಿಗೂ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ನನ್ನ ಪಾಯಿಂಟ್ ಇದ್ದರೆ ಇದೆಲ್ಲ ಒಂದೇ ಸಮಯ 3 ತಿಂಗಳಲ್ಲ. ಈಗ ಪ್ರಧಾನಮಂತ್ರಿ ಅವರು ನಮ್ಮ ಹತ್ರ ಹೇಳಿದ್ದು 55 ದಿವಸ ಕೊಡಿ, 30th ಮಾರ್ಚ್ ಡಿಸೆಂಬರ್ ವರೆಗೆ ಕೊಡಿ. ಆ ನಿರೀಕ್ಷೆ ಅವರು ಹೇಳಿದ ಮಾತು ಅವರಿಗೆ ಇಂಪ್ಲಿಮೆಂಟ್ ಆಗ್ಲಿಕ್ಕಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ. ಬ್ಯಾಂಕಿನ ಇದರಲ್ಲಿ ಸಹ ನಮ್ಮಲ್ಲಿ 6,27,000 ಅಡಿಷನ್ ಟು ಮದನ್ ಪಟೇಲ್ ಅವರ ಮಾತಿಗೆ, ಈಗ ನೀವು ನೆಟ್ ಬ್ಯಾಂಕಿಂಗ್ ಅಲ್ಲಿ ಈ ಕೆನರಾ ಬ್ಯಾಂಕ್ ಇಂದ ನೀವು ಬೇರೆ ಯಾವ್ದಾದ್ರು ಅನದರ್ ಬ್ಯಾಂಕಿಗೆ ನೀವು ಹಣವನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ನೀವು ₹2.50 ₹5 ಇಷ್ಟು ಕಟ್ ಆಗುತ್ತೆ. ಈ ಹಣವನ್ನ ಕೊಡೋರು ಯಾರು? ನೀವು ಪ್ರತಿ ಬಾರಿ ಅದ್ರಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾ ಹೋದ್ರೆ ಅದು ಆಗ್ತದೆ. ಮತ್ತೆ ಇನ್ನು ಮರ್ಚೆಂಟ್ ಬ್ಯಾಂಕ್ ಇಂದ ನೀವು ಕ್ರೆಡಿಟ್ ಕಾರ್ಡ್ ಸ್ವೀಪ್ ಮಾಡುವಾಗ ಈ ಕ್ರೆಡಿಟ್ ಕಾರ್ಡ್ ತಗೊಳ್ತಾರೆ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಮರ್ಚೆಂಟ್ ಬ್ಯಾಂಕಿನವರಿಂದ ಬ್ಯಾಂಕ್ ಕಲೆಕ್ಟ್ ಮಾಡ್ತಾರೆ. ನೀವು ಡೆಬಿಟ್ ಕಾರ್ಡ್ ಇಂದಾಗಿ ನಮ್ಮಿಂದಲೂ ಹೋಗ್ತದೆ. ಕೆಲವು ಕಡೆ ಡೆಬಿಟ್ ಕಾರ್ಡ್ ಹೋಗ, ಡೆಬಿಟ್ ಕಾರ್ಡ್ ಬೇಡ, ಅದಕ್ಕಾದ್ರೆ ನೀವು 2.5% ಜಾಸ್ತಿ ಕೊಡಬೇಕು ಅಂತ ನಮ್ಮಿಂದ. ಇನ್ಸೆಂಟಿವ್ ಕೊಟ್ಟಿದ್ದಾರೆ, ಇನ್ಸೆಂಟಿವ್ ಕೊಡ್ತಿದೆ, ಎಲ್ಲ ಫ್ರೀ ಮಾಡ್ತೀವಿ, ಒಳ್ಳೇದು. ಆದ್ರೆ ವ್ಯವಸ್ಥೆ ಇಲ್ಲ. ನಿಮಗೆ 90% ವ್ಯವಸ್ಥೆ ಇಲ್ಲ. ನಿಮಗೆ ಸರ್ಪ್ರೈಸಿಂಗ್ ಏನ್ ಗೊತ್ತಾ, USST UPI ನ 3 ನ್ಯಾಷನಲೈಸ್ ಬ್ಯಾಂಕ್ ಇನ್ನು ಓಪನ್ ಮಾಡಿಲ್ಲ. ಇಂಡಿಯನ್ ಬ್ಯಾಂಕ್ ಮಾಡಿಲ್ಲ. I am also an authorized distributor for one LPG distribution. ಇಲ್ಲಿವರೆಗೆ we have requested our bank, nationalized bank, ನಮಗೊಂದು POS ಮೆಷಿನ್ ಕೊಡಿ. ನಾನು ಹಣ ಕೊಡಕ್ಕೆ ತಯಾರಿದ್ದೇನೆ. ನನ್ನ ಕಸ್ಟಮರ್ಸ್ಗೆ ಅನ್ಯಾಯ ಆಗ್ತಿದೆ, ಅವ್ರಿಗೆ ದುಡ್ಡಿಲ್ಲ ಪಾಪ, ಅವ್ರು ಕೊಡ್ಲಿಕ್ಕೆ ಕೊಡಿ. ಇಲ್ಲಿವರೆಗೂ ನಾನು ಕೊಡ್ಲಿಕ್ಕೆ ಆಗಿಲ್ಲ. ಅಲ್ಲ ಈಗ ಎಲ್ಲ ಮತ್ತೆ ಇವತ್ತು ಮೊನ್ನೆ ಯಾರೋ ನನ್ನ ಸ್ನೇಹಿತರು, ಅಲ್ಲಲ್ಲ ಒಂದ್ ನಿಮಿಷ ಮೊನ್ನೆ ನಮ್ಮ ಸ್ನೇಹಿತರು ಒಬ್ರು ಕೇಳ್ತಾರೆ, ಅಲ್ಲ ಸ್ವಾಮಿ ನಾವೇನಾದ್ರೂ ಬ್ಯಾಂಕಿಂದ ಸಾಲ ತಗೊಂಡು ನಾನು ಕರೆಕ್ಟಾಗಿ EMI ಕಟ್ಟದೇವ್ರೆ ಅದಕ್ಕೆ ಬಡ್ಡಿ ಹಾಕ್ತೀರಿ, ನಮಗೊಂದು 100 ಫೋನ್ ಹಾಕ್ತೀರಿ, ಇವತ್ತು ನನ್ನ ಹಣ ಇಟ್ಬಿಟ್ಟು ನಾನು ತಗೊಳಕ್ಕೆ ನಿಮ್ದೇನ್ರಿ ಇದು? ಮಾತನಾಡ್ತೀನಿ, ಕೊನೆಯದಾಗಿ ಏನ್ ಹೇಳ್ತೀರಾ ರಘುವರ್? ನನಗೆ ಅನಿಸೋದು ಇದರ ಉದ್ದೇಶ ಏನು ಅಂದ್ಕೊಂಡಿದ್ರು, ಅದೊಂದು ಯಾವುದೋ ಒಂದು ಇಂಡಿವಿಜುವಲ್, ಯಾವುದೋ ಒಬ್ಬ ವ್ಯಕ್ತಿ ಒಂದು ಕಲೆಕ್ಟಿವ್ ಡಿಸಿಷನ್ ಅಲ್ಲ. ಇದು ಕಲೆಕ್ಟಿವ್ ಡಿಸಿಷನ್ ಯಾಕೆ ಆಗಲಿಲ್ಲ ಅಂತ ಅವ್ರು ಸಮಜಾಯಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಇದರಿಂದ ಇಡೀ ದೇಶಕ್ಕೆ ಭಾರ ಆಯಿತು. ಜನಸಾಮಾನ್ಯರ ಬದುಕಂತೂ ಹೇಳ್ತಿರು. ನೀವು ಯಾರಾದ್ರೂ ಜನಸಾಮಾನ್ಯರಿಗೆ ಹೋಗಿ ಇವತ್ತು ಕೇಳಿ, ಇವತ್ತು ಅದು APMC ಹೋಗಿ, ಕೂಲಿ ಕಾರ್ಮಿಕರಿಗೆ ಹೋಗಿ, ಜನರ ಧ್ವನಿ ಇವತ್ತು ಎಲ್ಲೋ ಒಂದು ಎಲೆಕ್ಷನ್ ಗೆದ್ದ ತಕ್ಷಣ ಏನ್ ಮಾಡೋಣ ಹೇಳಿ. ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ಈವನ್ ಎಮರ್ಜೆನ್ಸಿಗೆ 6 ತಿಂಗಳು ಜನ ಸಪೋರ್ಟ್ ಮಾಡಿದ್ರು ಅಂತ. ಅದು ಒಳ್ಳೆ ಮಾತು. ಧನ್ಯವಾದ ರಘು ತಮ್ಮ ಮಾಹಿತಿಗಾಗಿ. ಈಗೊಂದು ಬ್ರೇಕ್ ತಗೋತಾ ಇದೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಎಲ್ಲ ಬೇಗ ಮುಗಿಸ್ಬೇಕು. ಚಿಕ್ಕಮ್ಮ, ಈ ಆಂಗಲ್ ಚೆನ್ನಾಗಿದೆ, ಒಂದು ಫೋಟೋ. ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮನ್ ಆಗ್ಬಿಟ್ರು. ತೆಗ್ದಾಯ್ತಾ ಸರ್? ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ? ಇದೆ ಶಕ್ತಿ ಮಸಾಲ. ಅದೇ ನಿಮ್ಗೆ ಅಷ್ಟು ಇಷ್ಟನಾ? ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲನು ಇಡಿಸುತ್ತೆ. ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು. ಶಕ್ತಿ ಮಸಾಲ, ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. ಮಿಸ್ಟರ್ ವೆಂಕಟ್ ರೆಡ್ಡಿ, ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು RummyCircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ, ಇವರು ರಮ್ಮಿ ಆಡ್ತಾರೆ ಕ್ಯಾಶ್ಗಾಗಿ. ಯಾಕಂದ್ರೆ ಅದುವೇ ಬರೀ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಹಾಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್. ಕೇವಲ RummyCircle.com ನಲ್ಲಿ. ಜಾಗತಿಕ ಬರಹಗಾರ ದುರ್ಗದ ರಾಜೇಗೌಡ. ಒಂದೇ ಸೂರ್ಯ, ಒಂದೇ ಭೂಮಿ, ಜಗದ ಜನರೆಲ್ಲ ಒಂದೇ, ನಾವು ವಿಶ್ವಮಾನವರು.
ಎಲ್ಲ ಧರ್ಮಗಳ ಸಾರ ಒಂದೇ. ವಿಶ್ವಧರ್ಮ ಪ್ರತಿಪಾದಕ ಮಾನವತಾವಾದಿ ದುರ್ಗದ ರಾಜೇಗೌಡ. ಅಪರೂಪವಾದ ಒಂದು ದೇವ ಮಂದಿರ. ನಮ್ಮವರು ಬರ್ತಿದ್ದಾರೆ, ದಾರಿ ಬಿಡಿ. ನರಕವದು ಯುದ್ಧ ಭೂಮಿಯದು. ನೆಕ್ಸ್ಟ್ ಸಿಎಂ ಹಾಡುಗಳು ರಿವೀಲ್. ಇದು ರಾವಣ ರಾಜ್ಯ. ಇವ್ರು ಈಚೆ ಬರಲ್ಲ, ಈ ರಾಜ್ಯನೂ ಬದಲಾಗಲ್ಲ. ಹೊಸ ವರ್ಷಕ್ಕೆ ಪುನೀತ್ ಹೊಸ ಚಿತ್ರ. ವಿರಾಮದ ನಂತರ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಾಮನಾಚಾರ್ಯ ಅವರೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಮನ್ವಯತೆ ಕೊರತೆ ಇದೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಿದೆ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ಮುಂಬೈನ ಅನಿಲ್ ಗಲ್ಗಲಿ ಅನ್ನುವಂತಹ ಒಬ್ಬ ವ್ಯಕ್ತಿ RTI ಅಡಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು RBIಗೆ. ನಿಮ್ಮಲ್ಲಿ 8ನೇ ತಾರೀಕು ನೀವು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹಣದ ಲಭ್ಯತೆ ಎಷ್ಟಿತ್ತು ಅಂತ. ಅದಕ್ಕೆ RBI ಕೊಟ್ಟಿರುವಂತಹ ಉತ್ತರ ಏನಿದೆ ಅಂದ್ರೆ, ಅವತ್ತು 2000 ಮುಖಬೆಲೆಯ 4.9 ಲಕ್ಷ ಕೋಟಿ ಮೌಲ್ಯದ ನೋಟುಗಳಿತ್ತು, 500 ರೂಪಾಯಿ ಮುಖಬೆಲೆಯ ನೋಟುಗಳು ಇರಲಿಲ್ಲ ಅಂತ ಉತ್ತರವನ್ನ ಕೊಟ್ಟಿದೆ. ಅದರ ಜೊತೆಗೆ ನವೆಂಬರ್ 10 ರಿಂದ ಡಿಸೆಂಬರ್ 10ರವರೆಗೆ RBI ತನ್ನ ಅಕೌಂಟ್ಗಳು ಮತ್ತು ATMಗಳ ಮೂಲಕ ಸಾರ್ವಜನಿಕರಿಗೆ 4.16 ಲಕ್ಷ ಕೋಟಿ ಮೌಲ್ಯದ ನೋಟುಗಳನ್ನು ವಿತರಿಸಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ರು, ಅಧಿಕೃತ ಹೇಳಿಕೆ. ಆದರೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟ್ ನಲ್ಲಿ 15 ಲಕ್ಷ ಕೋಟಿ ಅಂತ ಹೇಳಿದೆ. ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 5.25 ಲಕ್ಷ ಕೋಟಿ ಕಂಡು ಬರುತ್ತೆ. ಯಾಕೆ ಈ ಡಿಫರೆನ್ಸ್ ಬರ್ತಾ ಇದೆ? ಅಫಿಡವಿಟ್ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, RTI ಕೊಡುವಂತ ಹೇಳಿಕೆ ಇನ್ನೊಂದಿದೆ. ಯಾಕೆ ಈ ಸಮನ್ವಯತೆ ಕೊರತೆ? ರೈಟ್, ಹೇಳಿ ಸರ್. ನೋಡಿ, ರಿಸರ್ವ್ ಬ್ಯಾಂಕ್ ಇಸ್ ಎನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅಲ್ಲಿಂದ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಬಂದು ಹೇಳೋದ್ರಲ್ಲಿ ಒಂದಿಷ್ಟು ಡಿಫರೆನ್ಸ್ ಆಗಿರಬಹುದು. ಇದು ಏನೋ ದೇಶಕ್ಕೆ ಮಾಡದಂತ ಪರ್ಪಸ್ಫುಲ್ ಬಹಳ ದೊಡ್ಡ ಅನ್ಯಾಯ ಅಂತ ಅಲ್ಲ. ಇದು ನಮ್ಮ ದೇಶದ ವ್ಯವಸ್ಥೆಗಳು ಹೇಗಿದೆ ಅಂದ್ರೆ, ದೇಶದ ವ್ಯವಸ್ಥೆ ಹೇಗಿದೆ ಅಂದ್ರೆ, ಬ್ಯಾಂಕಿನಿಂದ ಅಲ್ಲಿಗೆ ಹೋದಂತ ಇನ್ಫಾರ್ಮೇಶನ್ ಈಗ ಇನ್ನೂ ಕೆಲವಿದೆ. ಅವಾಗ ವಿಠಲ್ ಶೆಟ್ಟಿ ಹೇಳ್ತಾ ಇದ್ರು 15 ಲಕ್ಷ ಕೋಟಿ ಹೈಯರ್ ಡಿನಾಮಿನೇಷನ್ ಕ್ಯಾಶ್ ಇದೆ ಅಂತ. ಅದರಲ್ಲೂ ಕೂಡ ರಿಸರ್ವ್ ಬ್ಯಾಂಕ್ನವರು ಒಂದ್ ಕಡೆ 17 ಲಕ್ಷ ಕೋಟಿ ನಮ್ದು ಈ ತರದ ಕ್ಯಾಶ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಕಡೆ 14.5 ಅಂತ ಹೇಳಿದ್ರು. ಈ ಅಂಕಿ ಸಂಖ್ಯೆಗಳಲ್ಲಿ ಒಂದಿಷ್ಟು ರಿಸರ್ವ್ ಬ್ಯಾಂಕ್ ಅಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಂತ ಇದರಲ್ಲಿ ಡಿಸ್ಕ್ರಿಬೆನ್ಸಿ ಇದೆ ಅನ್ನೋದನ್ನು ಫೈನಾನ್ಸ್ ಮಿನಿಸ್ಟ್ರೇ ಒಪ್ಕೊಂಡಿದ್ದಾರೆ. ಹೌದು, ಅವ್ರು ಹೇಳಿದ್ದು ನಾವು ಹೇಳಿದ್ದು ಡಿಫ್ರೆಂಟ್ ಇದೆ, ವಿಲ್ ಟ್ಯಾಲಿ ಇಟ್ ಅಂತ. ಯಾವಾಗಲೂ ಟ್ಯಾಲಿ ಇದ್ದೇ ಇರುತ್ತೆ. ಒಂದು ಬೆಳಗಿನ ಸಾಯಂಕಾಲದವರೆಗೆ ಒಂದಿಷ್ಟು ಅಕೌಂಟ್ ಆಯ್ತು ಅಂದ್ರೆ ಸಾಯಂಕಾಲ ಅದು ಸರಿ ಆಯ್ತೋ ಇಲ್ಲೋ ಅನ್ನೋದನ್ನು ಟ್ಯಾಲಿ ಮಾಡೋದು ಪದ್ಧತಿ ಇರುತ್ತೆ. ಆದರೆ ರಿಸರ್ವ್ ಬ್ಯಾಂಕ್ ಇದು ಬೊಂಬೈಯಲ್ಲಿ ಕೂತ್ಕೊಂಡು ಅವ್ರು ಮಾಡುವಂತಹ ಒಟ್ಟಾರೆ ವ್ಯವಹಾರಕ್ಕೆ 500 ರೂಪಾಯಿ ನೋಟ್ ಇರಲಿಲ್ಲ ಅಂತ ಹೇಳಿದ್ರು. 500 ರೂಪಾಯಿ ನೋಟು ನಾಸಿಕಲ್ ಪ್ರಿಂಟಿಂಗ್ ಇನ್ನೂ ಆ ದಿವಸದಲ್ಲಿ ಪ್ರಾರಂಭನೇ ಆಗಿರಲಿಲ್ಲ. ದಿಸ್ ಇಸ್ ನೋನ್ ಟು ಎವ್ರಿಬಡಿ ಅಲ್ವಾ ವಿಠಲ್ ಶೆಟ್ಟಿ? ಬಿಗಿನಿಂಗ್ ಆದಾಗ ನಮ್ದು ಪ್ರಾರಂಭ ಆಗಿರಲಿಲ್ಲ, ಅದರ ನಂತರ ಇದು ಬರಕ್ ಶುರು ಆಗಿದ್ದು. ಹೀಗಾಗಿ ಅಷ್ಟು ಡಿಸ್ಕ್ರಿಬೆನ್ಸಿಗಳು ಇರೋದನ್ನ ಇದು ಸರಿಗಾಗಿಲ್ಲ ಅನ್ನೋದನ್ನ ಫೈನಾನ್ಸ್ ಮಿನಿಸ್ಟರ್ ಹೇಳಿ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಈ ವಿಷಯ ಒಂದು ಇಂಟೆನ್ಷನಲ್ ಅಥವಾ ಏನೋ ಒಂದು ಮಾಲ್ ಪ್ರಾಕ್ಟೀಸ್ ಅಂತ ಮಾಡಿದ್ದ ಅಲ್ಲದೆ ಇರೋದ್ರಿಂದ ದಿಸ್ ಶುಡ್ ಬಿ ಟೇಕನ್ ಲೈಟರ್. ಇಲ್ಲಿ ಅಂತ ಹೇಳಿದ್ರೆ ಇದು ಆನ್ಯುವಲ್ ರಿಪೋರ್ಟ್ ಅಂತ ಬರುತ್ತದೆ RBI, ಇದು ಆನ್ಯುವಲ್ ಆಫೀಸರ್. ಇದು 31st ಮಾರ್ಚ್ 16. ಈ 31st ಮಾರ್ಚ್ 16 ಆಗಿರುವಾಗ ಟೋಟಲ್ 500 ರೂಪಾಯಿ ಪೀಸ್ ಆಫ್ ನೋಟ್ಸ್ 15,707, ದಟ್ ಈಸ್ 17.4. ಇದು ಪೀಸಸ್ ಆಫ್ ನೋಟ್ಸ್. ಅಮೌಂಟ್ 47% ಇತ್ತು. 1000 ರೂಪೀಸ್ ನೋಟು 6,32,600 ಪೀಸಸ್. ಅದೇ ರೀತಿ ಅವರದ್ದು ಅಮೌಂಟ್ ಸಹ 63 lakhs ಇದು ಬಂತು. ಈ ಟೋಟಲ್ ಕಮ್ಸ್ ಔಟ್ ಟು 14,18,000 ಓನ್ಲಿ. ಯಾವುದು 500 ಮತ್ತು 100 ಡಿನಾಮಿನೇಷನ್. ಬಾಕಿ 2% ಇದು ನವೆಂಬರ್ ಆಗುವಾಗ ಇಟ್ ಈಸ್ ಆಲ್ರೆಡಿ ಟೇಕನ್ ಅಬೌಟ್ 6 months. ಸೊ ಟೋಟಲ್ ಅಮೌಂಟ್ ಈಸ್ 17 lakh crore. ಅದರಲ್ಲಿ 15 lakh crore ಈಸ್ ಕನ್ಸಿಸ್ಟಿಂಗ್ ಆಫ್ 100. ಇದು ಬ್ಯಾನ್ ಮಾಡಿದ ನೋಟು. ಇದರ ಪ್ರಕಾರ
ರಿಸರ್ವ್ ಬ್ಯಾಂಕ್ ಇಷ್ಟುವರೆಗೆ ರಿಲೀಸ್ ಮಾಡಿದ ನೋಟ್ಸ್ 4,16 crore ಮಾತ್ರ. ದಟ್ ಮೀನ್ಸ್ ಬಂದದೆಷ್ಟು? ಈ 15 lakh ನಲ್ಲಿ 14 lakh crore ಆಲ್ರೆಡಿ ಬಂದಿದೆ. ದಟ್ ಮೀನ್ಸ್ ದಟ್ 9 lakh crores ಆಫ್ ನೋಟ್ಸ್ ಆರ್ ವೇಕೆಂಟ್. ಇಲ್ಲ RBI ಅದಕ್ಕೆ ಇಲ್ಲ ಯೂನಿಯನ್ ಅವರೆಲ್ಲ ಡಿಮ್ಯಾಂಡ್ ಮಾಡಿದ್ರೆ ಏನು ಗೊತ್ತಾ, ಪ್ರತಿ ದಿನ ಆನ್ ಎ ಡೈಲಿ ಬೇಸಿಸ್ ರಿಸರ್ವ್ ಬ್ಯಾಂಕ್ ಯಾವ್ಯಾವ ಬ್ಯಾಂಕಿಗೆ ಎಷ್ಟೆಷ್ಟು ಡಿನಾಮಿನೇಷನ್ ನೋಟ್ ಕೊಟ್ಟಿದ್ದೀರಿ. ಇಲ್ಲಿ ಎಲ್ಲ ಬಂದು ಕೇಳುದು ರಿಸರ್ವ್ ಬ್ಯಾಂಕಿಗೆ ಹೋಗಿ ಯಾರು ನೋಟ್ ಕೇಳ್ತಾ ಇಲ್ಲ. ನೋಟ್ ಕೊಳ್ತಾ ಇರೋದು ಪ್ರತಿ ಬ್ರಾಂಚಿಗೆ ಹೋಗ್ತಾರೆ, ಬ್ರಾಂಚಿಗೆ ರಿಸರ್ವ್ ಬ್ಯಾಂಕ್ ಕೊಡದೆ. ಆದ್ದರಿಂದ ನಿಮ್ಮ ಹೆಡ್ಡಿಂಗ್ ತಪ್ಪಿದ ತಾಳ ಉಂಟಲ್ಲ ಅದು ಕರೆಕ್ಟ್. ಆದ್ರೆ ಸರ್ಕಾರ ತಳಮಳ ಅಂತ ಸರ್ಕಾರ ತಳಮಳ ಕೊಟ್ಟಿಲ್ಲ. ಇನ್ನೂ ಬಹಳ ಕಾನ್ಫಿಡೆನ್ಸ್ ಆಗಿ ಇದ್ದಾರೆ, ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಹಳಷ್ಟು. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಮ್ಮ ವಾಮನಾಚಾರ್ಯ ಅವ್ರಿಗೆ. ಆಯ್ತು, ನೀವು ನೋಟ್ ಬ್ಯಾನ್ ಮಾಡಿದ್ರೆ ದೇಶದ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಕಾಳಧನಿಕರ ಹಣವನ್ನು ಅದು ಹೊರತರಬೇಕು. ಈ ರೀತಿ ನೋಟ್ ಬ್ಯಾನ್ ಮಾಡಿದ್ರೆ ಮುಂದೆ ಏನೇನಾಗ್ಬೋದು ಅನ್ನೋ ಮುನ್ನೆಚ್ಚರಿಕೆ ಎಲ್ಲಿ ವಹಿಸಿದ್ರೆ? ಓಕೆ, ನೀವು ಇದನ್ನು ಬ್ಯಾನ್ ಮಾಡೋದ್ರಿಂದ ದೇಶಕ್ಕೆ ಏನು ಲಾಭ? ಇದು ಬ್ಯಾನ್ ಮಾಡೋದ್ರಿಂದ ಈ ದೇಶದ ಜನತೆಗೆ ಏನು ಲಾಭ ಹೇಳಿ ಸರ್. ಮೊದಲನೇದ್ದು ಅಂದ್ರೆ ಇದರಲ್ಲಿ ಬ್ಲ್ಯಾಕ್ ಮನಿ ಒಂದೇ ಇಶ್ಯೂ ಇರಲಿಲ್ಲ. ಒಂದು ಬಹಳಷ್ಟು ಹಣ, ಈಗೇನು ನಾವು 15-16 ಲಕ್ಷ 17 ಲಕ್ಷ ಕೋಟಿ ಒಟ್ಟು ಹೇಳ್ತೇವೆ, ಅದರಲ್ಲಿ ಬಹಳಷ್ಟು ಹಣ ಒಂದ್ ಕಡೆಗೆ ಎಲ್ಲೋ ಹೋಗಿ ಸೆಲ್ಲರಲ್ಲಿ, ಬಾತ್ರೂಮ್ಗಳಲ್ಲಿ, ರೂಮ್ಗಳಲ್ಲಿ ಹೋಗಿ ಬಿದ್ದುಬಿಟ್ಟಿತ್ತು. ಇದಕ್ಕೆ ಚಲನಶೀಲತೆ ಅನ್ನೋದು ಇರಲಿಲ್ಲ. ಯಾವುದೇ ನಾನು ಪ್ರಶ್ನೆ ಚಲನಶೀಲತೆ ಅನ್ನೋದು ಇರಬೇಕಾಗತ್ತೆ, ಅದು ನಿಂತು ಹೋಗಿತ್ತು. ಆದ್ರೆ ನಾವು ಅಂದ್ಕೊಂಡಿದ್ದನು, ಈಗಲೂ ನಾನು ಅದನ್ನು ಒಪ್ಕೊಳ್ತೇನೆ, ಏನು ಅಂದ್ರೆ ತುಂಬಾ ಹಣ ಬರ್ಲಿಕ್ಕಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. 3-4 ಲಕ್ಷ ಕೋಟಿವರೆಗೂ ಬರ್ಲಿಕ್ಕಿಲ್ಲ ಅಂತ ನಾವು ಆವಾಗ್ಲೂ ಅಂದ್ಕೊಂಡಿದ್ವಿ. ಆದ್ರೆ ಅದನ್ನ ಎಲ್ಲೂ ರಿಸರ್ವ್ ಬ್ಯಾಂಕ್ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಅನೌನ್ಸ್ ಮಾಡಿರಲಿಲ್ಲ. ಸರ್ಕಾರದ ಇಂಟೆನ್ಷನ್ ನಲ್ಲಿ ಕ್ಲಿಯರ್ ಇತ್ತು, ಈ ಏನು ಚಲನಶೀಲತೆ ಇಲ್ದಂತ ಸೆಲ್ಲರ್ಗಳಲ್ಲಿ, ಬಾತ್ರೂಮ್ದ ಗೋಡೆಗಳಲ್ಲಿ ಏನ್ ಸಿಕ್ಕಾಕೊಂಡಿದೆ, ಈ ಹಣ ಒಂದಿಷ್ಟು ಚಲನೆ ಹೊರಗೆ ಬಂದ್ರೆ, ಅಕೌಂಟಿಗೆ ಬಂದ್ರೆ, ಅದು ಹೇಗೆ ಬಂದ್ರೆ ಅದರದ್ದು ಮೂವ್ಮೆಂಟ್ ಶುರು ಆಗುತ್ತೆ. ಅದರಿಂದ ಬರುವಂತ ಪ್ರತಿ ಸಲದ 33% ಇನ್ಕಮ್ ಟ್ಯಾಕ್ಸ್ ಅಥವಾ GST, ಪ್ರತಿ ಸಲ ನೀವೀಗ ಕಾರ್ಡ್ ಮೇಲೆ ತಗೋಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟದೆ ವಿದೌಟ್ ಟ್ಯಾಕ್ಸ್ ಬಿಸ್ನೆಸ್ಗಳು ಕಡಿಮೆ ಆಗ್ತವೆ. ಹೀಗಾಗಿ ಸರ್ಕಾರಕ್ಕೆ ಸಲ್ಲಬೇಕಂತ ಹಣ ಅಲ್ಲಿ ನ್ಯಾಯಯುತವಾಗಿ ಏನ್ ಸಲ್ಲಬೇಕು ಅದು ಸಲ್ಲತ್ತೆ ಅನ್ನೋದನ್ನ ಇಟ್ಕೊಂಡು ಮಾಡಿದ್ದಿದೆ. ಇದಲ್ಲದೆ ಕೌಂಟರ್ ಫಿಟ್ ಇತ್ತು ಅನ್ನೋದು, ಅದು 6%, 8%, ದೇರ್ ಆರ್ 400 crores. ವೇರಿಯಸ್ ಅಪ್ರೋಚಸ್ ಇದೆ. ಯಾಕೆಂದ್ರೆ ಇದು ಕೊಟ್ಟ ನೋಟೆ ಅಂದ್ಮೇಲೆ ಅದಕ್ಕೆ ಯಾರು ಅಕೌಂಟ್ ಹೇಳಕ್ ಸಾಧ್ಯನೇ ಇಲ್ಲ, ಯಾರು ಪ್ರಿಂಟ್ ಮಾಡಿಲ್ಲ ಅದನ್ನ. ಮೂರನೇ ವಿಷಯ ಅಂದ್ರೆ ಈ ತರದ ಹಣಗಳು ಏನೇನು ಇದ್ವು ಅನ್ನೋದು ಒಂದು ಸಲ ಶುರುವಾದ ನಂತರ, ಈಗ ನೀವು ಕಳೆದ 2 ತಿಂಗಳಲ್ಲಿ 1-1.5 ತಿಂಗಳಲ್ಲಿ ನೋಡ್ತಾ ಇದ್ದೀರಿ, ಎಷ್ಟು ಟ್ರೇಡ್ ಆಗಿದೆ, ಎಷ್ಟು ಹಣ ಸಿಕ್ಕಿದೆ, ಯಾವ್ಯಾವ್ದು ಅಕೌಂಟಿಗೆ ಬಂದಿದೆ, ಬ್ಯಾಂಕ್ನವ್ರಿಗೆ ಎಷ್ಟೊಂದು ಗೊತ್ತಾಗಿವೆ. ಎಲ್ಲೋ ಒಬ್ರಿಬ್ಬರು ಬ್ಯಾಂಕ್ನವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಬ್ಯಾಂಕಿನಲ್ಲಿ ಆದಂತದ್ದನ್ನ ಬ್ಯಾಂಕ್ ಎವ್ರಿಡೇ ರಿಪೋರ್ಟ್ ಮಾಡಿದೆ. ಸಮಸ್ಯೆ ಇಷ್ಟ ಆಗ್ತಿದೆ ಸರ್. ನೀವು ಈಗ ಒಂದ್ ನಾಣ್ಯಕ್ಕೆ ನಿಮಗೆ 2 ಮುಖ ಇರುತ್ತೆ. ನೀವು ಹೇಳ್ತಾ ಇದ್ದೀರಿ ಬರೀ ಪಾಸಿಟಿವ್ ಮಾತ್ರ ಹೇಳ್ತಾ ಇದ್ದೀರಿ. ಸೊ ವಾಟ್ ಅಬೌಟ್ ನೆಗೆಟಿವ್ಸ್? ನೆಗೆಟಿವ್ಸ್ ನಾ ಹೇಳ್ತೇನೆ. ಮೊದಲನೇದು, ನಮಗೆ 2,000 ರೂಪಾಯಿ ನೋಟ್ ಅನ್ನು ಬಿಡೋದ್ರಿಂದ ಜನಕ್ಕೆ, ಯಾಕಂದ್ರೆ ಇವತ್ತು ನಾವು ಅಂದ್ಕೊಂಡಿದ್ದು 2,000 ಡಿಮಾಂಡ್ ಇದೆ. 5,000 ಈಗ ಪಾಕಿಸ್ತಾನದಲ್ಲಿ ನಿನ್ನೆ ನೀವು ನೋಡಿದಿರಿ 5,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ. 78ರಲ್ಲೂ ಕೂಡ 5,000 10,000 ರೂಪಾಯಿ ಅಷ್ಟೇ ಸಂಸತ್ತಿನ ಅಲ್ಲಿ ಬ್ಯಾನ್ ಆಗಿದೆ. ಡಿಸಿಷನ್ ತಗೊಂಡಿದ್ದಾರೆ, ಆಯ್ತು, ಡಿಸಿಷನ್ ಆಯ್ತು. ಬೇರೊಂದು ತಾಂಜಾನಿಯಾದಲ್ಲಿ ರಿವರ್ಸ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, ರಿವರ್ಸ್ ಮಾಡಿದ್ದಾರೆ. ನಾನು ಇವತ್ತು ಒಂದು ವಿಷಯ ಮುಗಿಸ್ತೇನೆ, ಲಾಜಿಕಲ್ ಎಂಡಿಗೆ ತರ್ತೇನೆ. ಏನು ಅಂದ್ರೆ 2,000 ರೂಪಾಯಿ ನೋಟ್ ಬಿಟ್ಟಿದ್ದು ಅಷ್ಟು ಸರಿಗೆ ಹೋಗಿಲ್ಲ ಅಂತ ನಮ್ಮ ಆಫೀಸರ್ಸ್ಗೂ ಅನ್ಸಿದೆ. ಆಮೇಲೆ ಏನಾಗುತ್ತೆ, ಯಾಕೆ 24-26 ಬದಲಾವಣೆಗಳಾದವು ಅಂದ್ರೆ, ನಮ್ ದೇಶ ದೊಡ್ಡದು, ಇಲ್ಲಿದು ಆರ್ಗನೈಸ್ಡ್ ಫೈನಾನ್ಸ್ ಸಿಸ್ಟಮ್. 128 ಬದಲಾವಣೆ, ಫೈನಾನ್ಸ್ 128 120, 200, 300 ಏನೋ ಆಗಿದೆ. ಅಂದ್ರೆ ಇದು ಫೈನಾನ್ಸಿಯಲಿ ಒಂದು ಫ್ಯಾಬ್ರಿಕೇಟೆಡ್, ಹೀಗೆ ಓಡುವಂತ ದೇಶ ಅಲ್ದ ಇರೋದ್ರಿಂದ ನೀವೊಂದು ಆರ್ಡರ್ ಅನ್ನು ಪಾಸ್ ಮಾಡೋದು, ನಾವು ಫಾಲೋ ಮಾಡೋದು. ಹೌದು, ಸರ್ಕಾರ ಹಾಗೆ ಇರುತ್ತೆ. ಈ ವಿಷಯದಲ್ಲಿ ಹಾಗಾಗಿಲ್ಲ ಅಂತ ಹೇಳ್ತಿರೋದು. 26 ಸಲ ಆದ್ರೆ, ಅಥವಾ ಇವ್ರು ಹೇಳೋ 130 ಸಲ, 130 ಸಲ ಯಾಕೆ ಬದಲಾವಣೆ ಆಗ್ತಾ ಇದೆ ಅಂದ್ರೆ, ಜನತೆಗೆ ಏನ್ ಅನ್ಸಿದೆ, ಕಂಟಿನ್ಯೂ ಅಂಡ್ ಚೇಂಜ್,
ಜನತೆಯ ಕಲ್ಪನೆಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ತಿರುವಂತ ಒಂದು ರೆಸ್ಪಾನ್ಸಿವ್ ಗವರ್ಮೆಂಟ್. ನಿಮ್ಮನ್ನು ಯಾರು ನಂಬಲ್ಲ. ರೆಸ್ಪಾನ್ಸಿವ್ ಗವರ್ಮೆಂಟ್ ಅನ್ನೋದನ್ನ ನಾವು ಹೇಳ್ತಿರೋದ್ರಿಂದ ನಾವು ಮಾಡ್ತಾ ಇದ್ದೇವೆ. ಅದನ್ನು ಏನ್ ಪ್ರತಿ ದಿವಸನೂ ಈಗ ನಿನ್ನೆನೆ ಬಂದದ್ದು 5,000 ರೂಪಾಯಿದನ್ನು ಸಾಕಾಗಲ್ಲ ಅಂತ ಜನರು ಹ್ಯೂ ಅಂಡ್ ಕ್ರೈ ಮಾಡಿದ್ಮೇಲೆ ಗವರ್ಮೆಂಟ್ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್. ರಿಸರ್ವ್ ಬ್ಯಾಂಕ್ ಹೇಳಿದ್ ಸರಿ ಇಲ್ಲ, ವಿ ವಿಲ್ ಟ್ರೈ ಟು ಸಪ್ಲೈ. ಇನ್ನೊಂದು 42 ದಿನ ಆದ್ರೂ ಇನ್ನೂ ಕೂಡ ಹಣದ ಸ್ಟಾಕ್ ಇಲ್ವಾ? ಹಣದ ಸ್ಟಾಕ್ ಪ್ರಿಂಟ್ ಆಗಿಲ್ಲ ಅಂದ್ರೆ ನಮ್ಗೆ ಯಾವಾಗ ನಮ್ಮ ಹಣ ಸಿಗೋದು? ಆಗತ್ತೆ ಕಾಯ್ರಿ ನೋಡಿ. ಅದಕ್ಕೇನು ಅಂದ್ರೆ ಪೂರ್ತಿ 17 ಲಕ್ಷ ಕೋಟಿ ಮಾರ್ಕೆಟ್ ನಲ್ಲಿ ತಂದು ಸುರಿಯಷ್ಟು ಹಣ ಪ್ರಿಂಟ್ ಆಗಿಲ್ಲ. ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟ್ ಮಾಡೋದಿಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಅಷ್ಟು ಮಾಡಲ್ಲ ಅಂತ ಸರ್ಕಾರದ ದೃಷ್ಟಿಕೋನದಲ್ಲಿ 30% ನಷ್ಟು ಈ ಸಲ ಕಡಿಮೆ ಇಡಬೇಕು ಅನ್ನೋದು ಧೋರಣೆನೇ ಇದೆ. ಮಾತ್ರ 20% ರೈಡ್ ಮಾಡಿದ್ದಲ್ಲ, ರೈಡ್ ಮಾಡಿದ ಎಲ್ಲ ಹಣ ಸಿಕ್ಕಿರೋದು ಹೊಸ 2,000 ರೂಪಾಯಿ ನೋಟ್ ಗೊತ್ತಿರಲ್ಲ ಸರ್. ಎಲ್ಲ ಸಿಕ್ಕಿರೋದು ಹೊಸ ನೋಟ್ಗಳು. ಹೆಂಗ್ ಬಂತದು? ಹೇಳ್ತಾ ಇದ್ದಾರೆ ಯಾವುದೇ ಒಂದು ದೊಡ್ಡ ನಿರ್ಧಾರ ತಗೊಳ್ಳುವಾಗ ಹೆಚ್ಚು ಕಡಿಮೆ ಆಗತ್ತೆ ಆ ವಿಚಾರ. ಆದ್ರೆ ಅದು ಜನಸಾಮಾನ್ಯರಿಗೆ ಅಂತ ದೊಡ್ಡ ತೊಂದರೆ ಆಗಬಾರ್ದು ಅಂತ ಹೇಳುವ ಎಲ್ಲರ ಒಂದು ಕಾಳಜಿ. ಇಲ್ಲಿ ಪ್ರತಿ ರಾಷ್ಟ್ರೀಕೃತ ಬ್ಯಾಂಕ್ಗೆ ಆಗ್ಲಿ ಖಾಸಗಿ ಬ್ಯಾಂಕ್ಗಳೇ ಆಗ್ಲಿ ನಾವು ಯಾವಾಗ್ಲೂ ನಮ್ಗೆ ಇದು ಕ್ಯಾಶ್ ಬೇಕಂತ ಹೇಳುವಾಗ ನಾವು ರಿಸರ್ವ್ ಬ್ಯಾಂಕ್ ಅನ್ನು ಡಿಪೆಂಡ್ ಆಗ್ಬೇಕು. ನಾವು ಸಡನ್ ಆಗಿ ಹೋಗುವಾಗ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಕ್ಯಾಶ್ ಇದ್ದಷ್ಟು ಮಾತ್ರ ನೀವು ತಗೊಂಡು ಹೋಗಿ ಅಂತ ಹೇಳಿದ್ರೆ ನಾವು ಇದ್ದಷ್ಟು ಮಾತ್ರ ನಾವು ಅವರಿಗೆ ಕೊಡಬಹುದು ಅಥವಾ ATMಗೆ ಹಾಕಬಹುದು. ಅದಕ್ಕಿಂತ ಜಾಸ್ತಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮ ಮೇಲೆ ಜನಗಳು ತಪ್ಪು ತಿಳ್ಕೊಂತ ಅಡಕತ್ತಿರಲ್ಲಿ ಸಿಕ್ಬಿಟ್ಟು ಅದಕ್ಕೋಸ್ಕರ ನಾನೊಂದು ಈ ಅಂಕಣವನ್ನು ಬರೆದಿದ್ದೆ, ಸವಾಲುಗಳು ಸುಳಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಹೇಳಿ ಇವತ್ತಿನ ಇದರಲ್ಲಿದೆ ಉದಯವಾಣಿಯಲ್ಲಿ. ಹಾಗಿರುವಾಗ ಬ್ಯಾಂಕ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಇದೊಂದು ಬಹಳ ಒಂದು ಡೊಮೆಸಿನ್ ಸೋರ್ಡ್ ಇಸ್ ಹ್ಯಾಂಗಿಂಗ್ ಆನ್ ಅವರ್ ಹೆಡ್ ಅಂತ ಹೇಳಿದಾಗೆ ಇದಕ್ಕೆ ಒಂದು ಯಾವಾಗ ಇದಕ್ಕೆ ಸೊಲ್ಯೂಷನ್ ಬರ್ತದೆ ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಈವನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅದರಲ್ಲಿ ದಿನೇ ಡಿಸಿಷನ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾತಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ದ ವಿಚಾರ, ನಮ್ಗೆ ಗೊತ್ತಿದ್ದನ್ನು ನಾವು ಅದನ್ನು ಹೇಳುವುದಿದ್ರೆ ಈವನ್ನು ಎಲ್ಲಾ ಬ್ಯಾಂಕಿನ MDಗಳಿಗೆ ಕೂಡ ಲಾಸ್ಟ್ ಮೂಮೆಂಟ್ಗೆ ಅವರಿಗೆ ವಿಚಾರ ಗೊತ್ತಾಗಿರೋದು ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ತರದ ಒಂದು ಊಹಾಪೋಹನೆ ನಡೀತಾ ಇದೆ. ಅದರಲ್ಲಿಯೂ ಇವಾಗ 500 ಮತ್ತೆ 100ನ ನೋಟು ಕರೆಕ್ಟ್ ಆಗಿ ಅದನ್ನು ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಅವರು ಪ್ರಿಪೇರ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ನಾವು ವ್ಯವಸ್ಥಿತ ರೀತಿಯಲ್ಲಿ ನಾವು ಮುಂದೆ ಹೋಗುವಾಗ ಅದಕ್ಕೆ ಪ್ರತಿಯೊಂದು ಏರಿಯಾದಲ್ಲೂ ನಾವು ಅದಕ್ಕೆ ಹಂತವಾಗಿ ನಾವು ಹೇಗೆ ಹೋಗಬೇಕು, ಆ ಒಂದು ಯಾವ ಪ್ರಾಬ್ಲಮ್ ಅನ್ನು ಯಾವಾಗ ಸೊಲ್ಯೂಷನ್ ತರಬೇಕು ಅಂತ ಹೇಳುವ ಉದ್ದೇಶ ಯಾವ ಲೀಡರ್ ನಲ್ಲಿ ಇರಬೇಕಾಗುತ್ತೆ. ಅಂತ ಸಿಚುವೇಶನ್ ನಲ್ಲಿ ಈ ಎಲ್ಲ ಒಂದು ಹಂತದಲ್ಲಿ ನಿರ್ಧಾರ ಮಾಡಿದಾರ, ಅದನ್ನು ಯಾವ ತರ ಸೊಲ್ಯೂಷನ್ ಕೊಡುವುದು ಅಂತ ಹೇಳಿ ಮಾಡಿದಾರೆ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಬ್ಯಾಂಕಿನವರು ನೀವು ಹೇಳಿದಾಗೆ ಈಗ ಅಡಕತ್ತಿರಿಯಲ್ಲಿ ಸಿಕ್ಕೊಂಡಿದ್ದಾರೆ. ಆದ್ರೆ ಜನಗಳು ನಮ್ಮ ಮೇಲೆ ಬರುವಂತ ಒಂದು ಸಿಚುವೇಶನ್ ಖಂಡಿತ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಅದನ್ನು ಕರೆಕ್ಟ್ ಆಗಿ ನಾವು ಹಂತವಾಗಿ ನಾವು ಅದಕ್ಕೆ ಕರೆಕ್ಟ್ ಆಗಿ ಸ್ಟೆಪ್ಸ್ ತಗೊಳ್ತಾ ಇದ್ರೆ ಅದು ಕಡಿಮೆ ಆಗ್ತಾ ಇತ್ತು ಅಂತ ಹೇಳುವ ನನ್ನ ಒಂದು ಅನಿಸಿಕೆ. ಅಂದ್ರೆ ನೀವು ತಗೋಬೇಕಾಗಿತ್ತು ಅಂತ ಅಥವಾ ಕೇಂದ್ರ ಸರ್ಕಾರ RBI ತಗೊಳ್ಬೇಕಾಗಿತ್ತು? ಕೇಂದ್ರ ಸರ್ಕಾರ ಕರೆಕ್ಟ್ ಆಗಿ ಇಲ್ಲಿಗೆ ರಿಸರ್ವ್ ಬ್ಯಾಂಕಿಗೆ ಡೈರೆಕ್ಷನ್ ಕೊಟ್ಟು ರಿಸರ್ವ್ ಬ್ಯಾಂಕ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ ಟು ಗಿವ್ ದ ಡೈರೆಕ್ಷನ್ ಟು ಆಲ್ ದಿ ಬ್ಯಾಂಕ್ಸ್. ಅಲ್ಲಿ ಎಲ್ಲಿ ಯಾವ ತರದ ತೊಂದರೆ ಇದು ಏನಂದ್ರೆ ಡಿಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಯಾತಕ್ಕೋಸ್ಕರ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗಿಲ್ಲ. ಆದ್ರೆ ಬ್ಯಾಂಕಿನವರು ಅವರು ಕೊಟ್ಟ ನಾವು ಡಿಸಿಷನ್ ಅನ್ನು ನಾವು ಪರಿಪಾಲನೆ ಮಾಡದಿದ್ರೆ ನಮ್ಮ ಮೇಲೆ ಆಕ್ಷನ್ ತಗೊಳ್ತಾರೆ. ನಾಳೆ ವಿ ಆರ್ ಗೋಯಿಂಗ್ ಟು ಬಿ ದಿ ವಿಕ್ಟಿಮ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಹೈಯರ್ ಅಥಾರಿಟೀಸ್. ದಟ್ ಇಸ್ ದ ಸಿಚುವೇಶನ್ ಗೋಯಿಂಗ್ ಆನ್ ಇನ್ ದ ಬ್ಯಾಂಕಿಂಗ್ ಇಂಡಸ್ಟ್ರಿ. ಒಂದು ಕಡೆ ಹೇಳ್ತಾ ಇದ್ದಾರೆ, ಈಗ ವಾಮನಾಚಾರ್ಯ ಅವರು ಹೇಳಿದ್ರು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿಲ್ಲ, ಸಣ್ಣ ಪುಟ್ಟ ತೊಂದರೆ ಆಗ್ತಿದೆ, ಅದೇನು ದೊಡ್ಡ ಮಟ್ಟದಲ್ಲಿ ಇಲ್ಲ, ಅದೇನು ಅಂತದ್ದು ವಿಚಾರಗಳು ಅಲ್ಲ, ಯಾಕಂದ್ರೆ ಸಣ್ಣ ಪುಟ್ಟ ತೊಂದರೆಗಳು ಆಗತ್ತೆ ಅಂತ. ಆ ಸಣ್ಣ ಪುಟ್ಟ ತೊಂದರೆಗೆ ನೀವಿಷ್ಟು ಪ್ರತಿಭಟನೆ ಲೆವೆಲ್ಗೆ ಬಂದಿದ್ದೀರಾ? ಇಲ್ಲ, ಅವ್ರ ಪ್ರತಿಭಟನೆ ಬೇರೆ ಕಾರಣಕ್ಕಿದೆ. ನಮ್ಮ ಸಮಾಜದಲ್ಲಿ ಬ್ಯಾಂಕಿನ ಅಧಿಕಾರಿಗಳಿಗೆ, ಬ್ಯಾಂಕ್ ಸ್ಟಾಫ್ಗೆ ಒಂದು ತುಂಬಾ ಒಳ್ಳೆ ಪ್ಲೇಸ್ ಇತ್ತು. ನನಗೆ ನೆನಪಿದೆ, ನಾನೇ ಸ್ಟೇಟ್ ಬ್ಯಾಂಕ್ ಸ್ಟಾಫ್ ಇದ್ದೆ ಒಂದು ಕಾಲಕ್ಕೆ. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಜಾಬ್ ಸಿಕ್ಕಾಗ ಐ ಪ್ರಿಫರ್ಡ್ ಬ್ಯಾಂಕ್.
ಯಾಕೆಂದ್ರೆ ಬ್ಯಾಂಕಿನಲ್ಲಿ ಇರುವವರಿಗೆ ಒಂದು ಆ ಡಿಗ್ನಿಟಿ, ಒಂದು ಒಳ್ಳೆತನ, ಆನೆಸ್ಟಿ ಅನ್ನುವಂಥ ರೆಸ್ಪೆಕ್ಟ್ ಇದೆ. ಇವತ್ತು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಅದರಿಂದಾಗಿ ನಾಳೆ ಏನು ಅನ್ಸರ್ಟನಿಟೀಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಬ್ಯಾಂಕ್ ನೌಕರಲ್ಲಿ ಆಗ್ತಿರುವಂತ ತಳಮಳ. 1 ಲಕ್ಷದಲ್ಲಿ 10 ಜನ, ನಾನು ಮೊದಲೇ ಹೇಳಿದೆ, ಬ್ಲಾಕ್ ಶೀಪ್ಸ್ ಆರ್ ದೇರ್. ಯು ಕ್ಯಾನಾಟ್ ಜಸ್ಟ್ ಗಿವ್ ದ ಪೇಂಟಿಂಗ್ ಫಾರ್ ಎವ್ರಿಬಡಿ. ಸರ್, ಈಗ ನಮಗೂ ಮಾತಾಡೋಕೆ ಅವಕಾಶ ಕೊಡಿ. ನಿಮಿಷ ನಾನು ಹೇಳ್ತೀನಿ ಕೇಳಿ. ಇಲ್ಲಿವರೆಗೂ ನಾವು ಮಾತಾಡಿದಂತ ಎಲ್ಲರಲ್ಲೂ ಎಕ್ಸೆಪ್ಟ್ ವಾಮನಾಚಾರ್ಯ ಅವರು ಇದು ಯಾವುದೇ ಮುನ್ನೆಚ್ಚರಿಕೆಯನ್ನ ವಹಿಸದೆ ತೆಗೆದುಕೊಂಡಂತ ನಿರ್ಧಾರದಿಂದಾಗಿ ಪ್ರತಿಯೊಬ್ಬರು ತೊಂದರೆ ಅನುಭವಿಸ್ತಿದ್ದಾರೆ. ಪೂರ್ವ ಸಿದ್ಧತೆ ಅಂತೂ ಸುತಾರಾಮಿಲ್ಲ. ತದನಂತರ ಪ್ರತಿ ಹೆಜ್ಜೆಯಲ್ಲೂ ಎಡವಿದ್ದಾರೆ. ಪ್ರತಿ ದಿನ ಒಂದು ಆರ್ಡರ್ ಮಾಡೋದು, ಸಂಜೆ ಕ್ಯಾನ್ಸಲ್ ಮಾಡೋದು, ಬೆಳಿಗ್ಗೆ ಆರ್ಡರ್ ಮಾಡೋದು, ಸಂಜೆ ಕ್ಯಾನ್ಸಲ್ ಮಾಡೋದು. 128 ಆರ್ಡರ್ಸ್ ಇದೆ, ಬೇಕಾದ್ರೆ ನಾನು ಕೊಡ್ತೇನೆ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದೇನೆಂದ್ರೆ, ಏನು ಕಪ್ಪು ಹಣವನ್ನು ನಾವು ಸಂಪೂರ್ಣವಾಗಿ ತರ್ತೇವೆ ಅಂತ ಹೇಳಿದ್ರು. ಅವ್ರು ಹೇಳಿದಾಗೆ ಕೇವಲ 2 ಲಕ್ಷ ಇತರೆ ಡಿನಾಮಿನೇಷನ್ಸ್ ಇತ್ತು. ಹೈಯರ್ ನೋಟ್ಸ್ 500,000, 15 ಲಕ್ಷ ಕೋಟಿ, 86%. ಈಗ 86% ಹಣವನ್ನು ನೀವು ಬ್ಯಾನ್ ಮಾಡಿದಾಗ ಅದನ್ನು ಯಾವ ರೀತಿ ತುಂಬಬೇಕನ್ನಂತ ಒಂದು ಕಾಮನ್ ಸೆನ್ಸ್ ಆದ್ರೂ ಬೇಕಿತ್ತು, ಸಣ್ಣ ಒಂದು ಇದು. ಈಗೇನಾಗಿದೆ, ಯಾರ ಹತ್ರ ಹಣ ಇತ್ತು ಅದು ಬ್ಯಾಂಕ್ ಎಂಪ್ಲಾಯೀಸ್ ಮಾಡಿದ್ರು ಅಂತ ಇವತ್ತು ಹೇಳ್ಬೋದು. ಎಲ್ಲ ಕಡೆ ಕಳ್ಳರಿದ್ದಾರೆ, ಎಲ್ಲ ಕಡೆ ಒಳ್ಳೆಯವರಿದ್ದಾರೆ. ನಾನು ಅವ್ರ ಬಗ್ಗೆ ಯಾರ ಬಗ್ಗೆ ಬೆರಡು ಮಾಡಿ ತೋರಿಸಲ್ಲ. ಆದರೆ ಅವರು ಕಳ್ಕೊಂಡವರು ಕಾಳಧನಿಕರು ಕೇವಲ 20% ಅಥವಾ 10% ಅಥವಾ ತಮ್ಮ ವರ್ಕರ್ಸ್ನ ನಿಲ್ಲಿಸಿ ಪ್ರತಿದಿನ 4,000 ತಗೊಂಡು ಮತ್ತೆ ಕೂಡಿಟ್ರು. ಇವತ್ತು ನೀವು ಹಿಡಿದಿರೋದು ಯಾವ ಹಣ? ಎಲ್ಲ ಹೊಸ ನೋಟ್ಗಳು, ಯಾವುದು ಹಳೆ ನೋಟಲ್ಲ. ಯಾಕಂದ್ರೆ ಹಳೆ ನೋಟೆಲ್ಲ ಆಲ್ರೆಡಿ ಬಂದಿದೆ. 14,60,000 ಹಣ ವಾಪಸ್ ಬಂದಿದೆ 15 ಲಕ್ಷದಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಯಾವ 14 ಲಕ್ಷ ನಾನು ಹೇಳ್ತಾರೆ, 15 ಲಕ್ಷದಲ್ಲಿ 14 ಲಕ್ಷ ಕೋಟಿ. ಈಗ ನಾವು ಕೇಳಿದ್ರೆ ಯಾವ ಪಕ್ಷದವರಾಗಿ, ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತಿಲ್ಲ, ಎಲ್ಲಾ ಪಕ್ಷದವರು ಇದನ್ನ ಸ್ವಾಗತ ಮಾಡಿದ್ರು. ಯಾರು ಇದನ್ನು ವಿರೋಧ ಮಾಡಲಿಲ್ಲ. ಒಳ್ಳೆ ಕೆಲಸ, ದೇಶಕ್ಕೆ ಒಳ್ಳೇದಾಗ್ತಿದೆ. ಆದರೆ ನೀವು ಸಾಮಾನ್ಯ ಜನರ ಕಷ್ಟವನ್ನ, ರಘು ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಇವತ್ತು ತರಕಾರಿ ಮಾರೋರು, ಸಣ್ಣ ಪುಟ್ಟ ವರ್ತಕರು, ಡೈಲಿ ವೇಜಸ್ನವರು, ಅವ್ರಿಗೆ ಬಹಳ ಕಷ್ಟ ಆಗ್ತಿದೆ. ನಿಮ್ಗೆ ಆಗಲೇ ಒಂದು ಉದಾಹರಣೆ ಕೊಟ್ಟ, ಒಂದು ಮಗು ಇವತ್ತು ಶಿ ಹ್ಯಾಸ್ ಲಾಸ್ಟ್ ಅವರ್ ಎಕ್ಸಾಮಿನೇಷನ್ ಬಿಕಾಸ್ ಶಿ ಡೋಂಟ್ ಹ್ಯಾವ್ ಎ ಚೇಂಜ್ ಟು ಪೇ ಫಾರ್ ಆಟೋ ರಿಕ್ಷಾ. ಸೊ ಇಂಥದನ್ನೆಲ್ಲ ಒಂದು ಆಲೋಚನೆ ಮಾಡಬೇಕಾಗಿತ್ತು. ಹೀಗಾಗಿ ಇದು ಟೋಟಲಿ ಅಟ್ಟರ್ ಫೇಲು. ಅಂಡ್ ಈ ದೇಶಕ್ಕೆ ಅಂತಲ್ಲ, ಇದು ಎಲ್ಲೋ ನನಗನ್ಸುತ್ತೆ ಪ್ರಧಾನಮಂತ್ರಿಗಳು ಕೆಲವು ಈ ಆನ್ಲೈನ್ ಏನು ಈ ಕಾರ್ಡು ಮತ್ತೊಂದು ಈ ಪೇಟಿಎಂ ಇಂಥವ್ರ ಜೊತೆ ಕೈ ಜೋಡಿಸಿ ಇದೊಂದು ಬಹಳ ದೊಡ್ಡ ಸ್ಕ್ಯಾಮ್. ಬಹುಶಃ 2016ನೇ ವರ್ಷದ ಒಂದು ಬಹಳ ದೊಡ್ಡ ಸ್ಕ್ಯಾಮ್ ಇದು. ಇಟ್ ಇಸ್ ಲಕ್ಷಾಂತರ ಕೋಟಿ ಸ್ಕ್ಯಾಮ್. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ಸ್ ತಗೊಂಡು ನಿಮ್ ಜೊತೆ ಮಾತಾಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಾಧವ್ ಗೋಡ್ಬಳೆ ಅವರ ಪುಸ್ತಕವನ್ನ ಇಟ್ಕೊಂಡು 1971ರಲ್ಲೇ ಅನಾನೀಕರಣವನ್ನು ತರುವುದಕ್ಕೆ ಅಂದಿನ ವಿತ್ತ ಸಚಿವರು ಕೂಡ ಪ್ರಪೋಸಲ್ ಅನ್ನ ಇಟ್ಟಿದ್ರು. ಹೌದು, ವಾಂಚಿ ರಿಪೋರ್ಟ್ ಇತ್ತು. ವಾಂಚಿ ರಿಪೋರ್ಟ್ ಕೂಡ ಅದನ್ನ ಹೇಳ್ತಾ ಇತ್ತು. ಆದ್ರೆ ಇಂದಿರಾ ಗಾಂಧಿ ಅವರು ಒಪ್ಪಲಿಲ್ಲ. ಆವಾಗಲೇ ಏನಾದ್ರೂ ಅನಾನೀಕರಣವನ್ನ ಮಾಡಿದ್ರೆ ದೇಶ ಇಷ್ಟೊತ್ತಿಗೆ ಉದ್ಧಾರ ಆಗಿರ್ತಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತ್ಯ ಮತ್ತು ಮಿಥ್ಯ ಅಂತ ನೋಡಿದ್ರೆ ಆ ಹೇಳಿಕೆಯನ್ನ ಹೇಗೆ ಪರಾಮರ್ಶಿಸ? ಅದರಲ್ಲಿ ನಾನು ಆಕ್ಚುಲಿ ಫೇಸ್ಬುಕ್ ನಲ್ಲಿ ಇಂದಿರಾ ಗಾಂಧಿ ಇಸ್ ನಾಟ್ ಸೋ ಇನ್ಸೆನ್ಸಿಬಲ್ ಲೈಕ್ ಅವರ್ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್. ಯಾಕೆಂತ ಹೇಳಿದ್ರೆ 1971ರಲ್ಲಿ ಮಾರ್ಚ್ನಲ್ಲಿ ಅವರ ಅಧಿಕಾರ ತೆಗೆದುಕೊಂಡ ಕೂಡಲೇ ಬಾಂಗ್ಲಾದೇಶದ ನಿರಾಶ್ರಿತರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. 1 ಕೋಟಿ ಅದು ಸ್ಟಾರ್ಟ್ ಆಗಿದ್ದು ಮಾರ್ಚ್ 25ಗೆ ಅಲ್ಲಿ ಅವರ ಆ ಟೈಮ್ನಲ್ಲಿ ನಾವು ಎಲ್ಲಿಯಾದ್ರೂ ಇದು ಅನಾನೀಕರಣದ ಡಿಸಿಷನ್ ತಗೊಂಡ್ರೆ ಇಟ್ ಇಸ್ ಕೆಟಾಸ್ಟ್ರಫಿ ದಿಸ್ ಒನ್. ಅದು ಅಲ್ಲದೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಇರುವಾಗ 1,000, 5,000 ಮತ್ತು 10,000ದ ನೋಟು ಇದು ಮಾಡಿದ್ರು. ಆದ್ರೆ ಆವಾಗ ಈ ಹೈ ಡಿನಾಮಿನೇಷನ್ ನೋಟು ಟೋಟಲ್ ಪರ್ಸೆಂಟೇಜ್ ಇದ್ದದ್ದು ಎಂಟೈರ್ ಇಕಾನಮಿಯಲ್ಲಿ ನಾಟ್ ಇವನ್ 10%. ವಿಪರ್ಯಾಸ ಅಂದ್ರೆ ಇವಾಗ 86% ಇದೆ. ಅದು ಅಲ್ಲದೆ ನೋಡಿ, 1946ರಲ್ಲಿ ಬ್ರಿಟಿಷ್ ಸರ್ಕಾರ ಇರುವಾಗ ಫಸ್ಟ್ ಡಿಮಾನಿಟೈಸೇಷನ್ ಆಯ್ತು. 47ರಲ್ಲಿ ಅವರ ಅಧಿಕಾರ ಕಳ್ಕೊಂಡ್ರು. 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು HM ಪಟೇಲ್ ಮತ್ತು ಇಲ್ಲಿ RBI ಗವರ್ನರ್ IG ಪಟೇಲ್ ಇದ್ದಾಗ ಅವರು ನಿರ್ಧಾರ ತಗೊಂಡ್ರು. 79ರಲ್ಲಿ IG ಪಟೇಲ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಬಿಕಾಸ್ RBI ಹ್ಯಾಸ್ ಟು ಈವಾಗಲೂ ಈಗ ಊರ್ಜಿತ್ ಪಟೇಲ್ ಅವರು ಮಾತ್ರ ಅದಕ್ಕೆ ಸಪೋರ್ಟ್ ಇಲ್ಲ ನಾನು ನನ್ನ ಇದರಲ್ಲಿ ಉಂಟಲ್ಲ, ಊರ್ಜಿತ್ ಪಟೇಲ್ ಅವರಿಗೆ ಮಾತಾಡುವ ಹಾಗಿಲ್ಲ.
ಅವ್ರ ಸಪೋರ್ಟ್ ಕೊಟ್ರಾ ಇಲ್ವಾ ಅಂತ ಹೇಳುದು ಇನ್ನು ನಮ್ಗೆ ಅವರು ರಿಟೈರ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಗುವಾಗ ನಮ್ಗೆ ಐ.ಜಿ. ಪಟೇಲ್ ಅವಾಗ ಒಪೋಸ್ ಮಾಡಿದ್ರು, ಇವಾಗ ನಮ್ಗೆ ಗೊತ್ತಾಗ್ತದೆ ವಿನಃ ಆವಾಗ ನಮ್ಗೆ ಗೊತ್ತಿರ್ಲಿಲ್ಲ. ಯಾರ್ಯಾರು ಡಿನಾಮಿನೇಟ್ ಅನಾನೀಕರಣ ಮಾಡಿದ್ದಾರೆ ಅವರ ಅಧಿಕಾರ ಕಳ್ಕೊಂಡಿದ್ದಾರೆ. ನನಗೆ ಇವಾಗಲೂ ಜನರ ಎಕ್ಸ್ಪೆಕ್ಟೇಷನ್ 90%, ನಾನು ಇವರು ಒಪ್ತೇನೆ, 90% ಜನರಿಗೆ ಈ ಸರ್ಕಾರದಿಂದ ನಮ್ಗೆಲ್ಲ ಬಹಳಷ್ಟು ಬೆನಿಫಿಟ್ ಆಗ್ತದೆ ಅಂತ ಬಹಳಷ್ಟು ಆಶಾವಾದಿ, ಇಷ್ಟು ಕಷ್ಟ ಇದ್ರೂ ಆಶೆ ಇದೆ. ಆದ್ರೆ ನನಗೆ ಇದೇ ಕಾರಣದಿಂದ ಮೋದಿಯವರ ಅಧಿಕಾರ ಕಳ್ಕೊಳ್ಳುವಷ್ಟು ಸಹ ಇದು ಒಂದು ವಿಪರ್ಯಾಸ ಆಗುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ನಾವು ನೋಡಿದ್ರೆ 71ರಲ್ಲಿ ಮಾಡಬೇಕಾಗಿತ್ತು, ಆ ನಂತರ ಮಾಡ್ಲಿಲ್ಲ. ಆವಾಗಲೇ ಮಾಡಿದ್ರೆ ದೇಶ ಉದ್ಧಾರ ಆಗ್ತಿತ್ತು ಅಂತ ಮೋದಿ ಅವರು ಹೇಳ್ತಾರೆ. 78ರಲ್ಲಿ ಆಗಿದ್ದು ಮೋದಿ ಅವರ ಗಮನದಲ್ಲಿಲ್ವಾ? ಯಾಕೆ ಹಾಗಾದ್ರೆ ಸುಳ್ಳು ಹೇಳ್ತಾರೆ? ಮತ್ತೊಂದು ವಿಪರ್ಯಾಸ, ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಆಯ್ತು, ಅನಾನೀಕರಣ ಆಯ್ತು. 98ರಲ್ಲಿ ವಾಜಪೇಯಿ ಅವರು ಇದ್ದಂತ ಸಂದರ್ಭದಲ್ಲಿ 1,000 ರೂಪಾಯಿ ನೋಟನ್ನು ಮತ್ತೆ ವಾಪಸ್ ಬಿಡ್ತಾರೆ. ಅದೊಂದು ವಿಪರ್ಯಾಸ. ಇಲ್ಲಿ ಬ್ಯಾನ್ ಆಗಿರತ್ತೆ, ಅಲ್ಲಿ ವಾಪಸ್ ಬಿಡ್ತಾರೆ. ಇವೆಲ್ಲವೂ ಮಾಹಿತಿ ಇಲ್ಲದವರಂತೆ ಅಥವಾ ಗೊತ್ತಿದ್ದು ಗೊತ್ತಿಲ್ಲದವರಂತೆ ಯಾಕೆ ಪ್ರಧಾನಿ ಅವರು ಮಾತನಾಡ್ತಾರೆ? 71ರಲ್ಲಿ ವಾಂಚು ಕಮಿಟಿ ಹೇಳಿದ ನಂತರ ಕೂಡ ಇಂದಿರಾ ಗಾಂಧಿ ಅವ್ರಿಗೆ ಮಾಡಬೇಕು ಅಂತ ಇದ್ರೂ ಮಾಡೋ ಅಂತ ಪರಿಸ್ಥಿತಿ ಅವತ್ತು ಇರಲಿಲ್ಲ. ಅದರ ನಂತರ ಮೊರಾರ್ಜಿ ಸರ್ಕಾರ ಬಂದಾಗ ಒಂದಿಷ್ಟು ಸ್ಮಾಲ್ ಪ್ರಯತ್ನ ಆಗಿದೆ. ಯಾವಾಗಲೂ ಆ ವ್ಯಕ್ತಿಗಳು ಆಗಿರುವಂಥ ಅಧಿಕಾರದ ವ್ಯವಸ್ಥೆಯಲ್ಲಿ ಎಷ್ಟು ದೊಡ್ಡ ನಿರ್ಣಯ, ಎಷ್ಟು ರಿಸ್ಕ್ ತಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಜನತಾ ಪಾರ್ಟಿ ಕೂಡ ಆವಾಗ ಒಂದು ಯುನೈಟೆಡ್ ಪವರ್ಫುಲ್ ಪಾರ್ಟಿ ಆಗಿರಲಿಲ್ಲ. ಸ್ಟಿಲ್ ಅದರಲ್ಲಿರುವಂಥ ಕ್ರ್ಯಾಕ್ಸ್ ಏನಿದ್ವು ಅವು ಹಾಗೇ ಇದ್ದು. ಆದರೆ ಇವತ್ತಾದಂಥ ನಿರ್ಣಯಕ್ಕೆ ಅಂದರೆ ಆಗಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ಒಂದು ಹೇಗಿದೆಯೋ ಹಾಗೆ ಇವತ್ತಿಂದನೂ ಮೋದಿ ಅವರನ್ನು ಜನ ನೆನೆಸ್ಕೊಳ್ತಾರೆ. ನೀವು ಇವತ್ತು ಮಾಡಿದ್ದು ಒಳ್ಳೇದಾಯ್ತು ಅಂತ. ಮೋದಿ ಅಧಿಕಾರದಲ್ಲಿ ಇರ್ತಾರೋ ಇಲ್ಲೋ ಬಹಳ ದೊಡ್ಡದಲ್ಲ, ದೇಶ ಮಹತ್ವದ್ದು, ಸಮಾಜ ಮಹತ್ವದ್ದು. ಇವತ್ತು ನಾವು ಮಾಡಿರದೇ ಇದ್ರೆ ಇನ್ನು 15 ವರ್ಷ ಬಿಟ್ಟು ಮಾಡಿದ್ರೆ ಆರ್ಮಿ ಇಟ್ಕೊಂಡು ಮಾಡ್ಬೇಕಾಗ್ತಿತ್ತು. ಅಂತ ಪರಿಸ್ಥಿತಿ ಎಲ್ಲಾ ಜಗತ್ತಲ್ಲಿ ಒಪ್ಪದೇ ಇರಬಹುದು. ನೀವ್ ಹೇಳಿದ್ದನ್ನು ನಾನು ಎಷ್ಟೋ ಒಪ್ಪಿಲ್ಲ. ಕಡೆಯ ಒಂದು ವಿಷಯವನ್ನ ನಾನು ಹೇಳ್ತೇನೆ, ಕಡೆಯ ಒಂದು ವಿಷಯವನ್ನ ನಾನು ಹೇಳಿ ಮುಗಿಸ್ತೇನೆ. ನಿರ್ಣಯಗಳನ್ನು ತಗೊಳ್ಳುವಾಗ ಇದು ಪಬ್ಲಿಕ್ ಆಗಿ ಎಲ್ಲಾರನ್ನೂ ಕೇಳಿ ನಿರ್ಣಯ ತಗೊಳ್ಳುವಂಥದ್ದು ಅಲ್ಲ. ಯಾಕೆಂದ್ರೆ ದೇಶ ದೊಡ್ಡದು, ಎಕಾನಮಿ ದೊಡ್ಡದು. ಅಂಥ ನಿರ್ಣಯಗಳನ್ನು ಒಂದು ಸಲ ತಗೊಂಡಾಗ ಅದರಲ್ಲಿ ಮೊನ್ನೆ ಟಾಟಾ ಅವರು ಹೇಳಿದ್ದಾರೆ, ನಿರ್ಣಯಗಳು ತಗೋಬೇಕು. ಅದು ಒಳ್ಳೇದಾಗೋ ಹಂಗೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಅದನ್ನು ಸೋಲ್ಸೋದಂಗೆ ಅಂತ ಒಂದೊಂದು ದಿಶೆಯಲ್ಲಿ ಒಬ್ಬೊಬ್ಬರಿಗೆ ಹೇಳೋದು ಮಾತಾಡ್ತಾ ಇದ್ರೆ ನಾವು ಬತ್ಲೆ ಕುಡ್ದಂಗ ಆಗುತ್ತೆ. ಜನ ನೋಡಿ ನಗ್ತಾರೆ. ಎಷ್ಟು ದಿನ ಸುಮ್ಮನಿರ್ಬೇಕು ಸರ್? ಮುಗಿಯತ್ತೆ, ಮುಂದಿನ ತಿಂಗಳು ಮುಗಿದ್ಬಿಡುತ್ತೆ. ಮುಂದಿನ ತಿಂಗಳು ಮುಗಿಯತ್ತೆ. ಓಕೆ, ವಾಮನಾಚಾರ್ಯ ಅವರು ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ರಿ. ಕೊನೆಯದಾಗಿ ಒಂದು ಮಾತು, ಬಹುಶಃ ಎಲ್ಲಾ ಮಾಧ್ಯಮಕ್ಕೆ ಎಲ್ಲಾ ವಿಚಾರಗಳಲ್ಲಿ ಟಿಆರ್ಪಿನೇ ಅನ್ನೋದಾಗಿದ್ರೆ ಆಫ್ ಏರಿನ ನಿಮ್ಮ ಗಲಾಟೆಯನ್ನ ಆನ್ ಏರ್ ತಂದು ಟಿಆರ್ಪಿ ಪಡ್ಕೊಳ್ಬಹುದಾಗಿತ್ತು. ಆ ಉದ್ದೇಶ ಎಲ್ಲಾ ಕಾಲಕ್ಕೂ ಇರೋದಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಪಡಿಸ್ತೀನಿ. ಧನ್ಯವಾದ. ಈ ತರದ್ದು ಇರೋದನ್ನ ಈಗೊಂದು ಬ್ರೇಕ್ ತಗೋತಾ ಇದೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ನೋಡಿ, ಫ್ರೆಶ್ ಮಾಡೋಕಿತ್ತು ನಿಮ್ಮನ್ನು. ಏನು? ಚೈನಿಯಿಂದ ನಿಮ್ಮ ಬಾಡಿಯನ್ನು ಗಾರ್ಡ್ ಮಾಡಿರಿ. ಚೈನಿ ತಿನ್ನಿರಿ, ಖುಷಿಯನ್ನು ಹರಡಿರಿ. ಚೈನಿ ಮೌತ್ ಫ್ರೆಶ್ನರ್. ಕ್ಲೀನ್ ಡ್ರಾಪ್ಸ್ ತಿನ್ನಿಸಿರಿ, ಖುಷಿಯನ್ನು ಹರಡಿರಿ. ಜಾಗತಿಕ ಬರಹಗಾರ ದುರ್ಗದ ರಾಜೇಗೌಡ. ಒಂದೇ ಸೂರ್ಯ, ಒಂದೇ ಭೂಮಿ, ಜಗದ ಜನರೆಲ್ಲ ಒಂದೇ, ನಾವು ವಿಶ್ವಮಾನವರು. ಎಲ್ಲ ಧರ್ಮಗಳ ಸಾರ ಒಂದೇ. ವಿಶ್ವಧರ್ಮ ಪ್ರತಿಪಾದಕ ಮಾನವತಾವಾದಿ ದುರ್ಗದ ರಾಜೇಗೌಡ. ಅಪರೂಪವಾದ ಒಂದು ದೇವ ಮಂದಿರ. ನಮ್ಮವರು ಬರ್ತಿದ್ದಾರೆ, ದಾರಿ ಬಿಡಿ. ನರಕವದು, ಯುದ್ಧ ಭೂಮಿಯದು. ನೆಕ್ಸ್ಟ್ ಸಿಎಂ ಹಾಡುಗಳು ರಿವೀಲ್. ಇದು ರಾವಣ ರಾಜ್ಯ. ಇವ್ರು ಈಚೆ ಬರಲ್ಲ, ಈ ರಾಜ್ಯನೂ ಬದಲಾಗಲ್ಲ. ಹೊಸ ವರ್ಷಕ್ಕೆ ಪುನೀತ್ ಹೊಸ ಚಿತ್ರ.
ಓಕೆ, ಬ್ರೇಕ್ ಆದ್ಮೇಲೆ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. AB ಶೆಟ್ರೆ, ತಾವು ಹೇಳ್ತಾ ಇದ್ರಿ ನಾವು ಅಡಕತ್ತಿರಿಯಲ್ಲಿ ಸಿಲುಕಿದೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಜನ ಬಂದ್ ಹಣ ಕೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಎಷ್ಟು ಹಣ ಬರಬೇಕು ಅಷ್ಟು ಪ್ರಮಾಣದ ಹಣ ಸಪ್ಲೈ ಆಗ್ತಾ ಇಲ್ಲ. ಈಗ ವಿತ್ತ ಸಚಿವರು ಹೇಳ್ತಾ ಇದ್ದಾರೆ ನಾವು ಅಷ್ಟು ಪ್ರಮಾಣದ ಹಣವನ್ನ ಟಂಕಿಸೋದೇ ಇಲ್ಲ, ಅಷ್ಟು ಪ್ರಮಾಣದ ಹಣವನ್ನ ಬಿಡುವುದಿಲ್ಲ, ನಗದು ರಹಿತ ವ್ಯವಹಾರಕ್ಕೆ ನಾವು ಅವರನ್ನ ಕನ್ವರ್ಟ್ ಮಾಡ್ತೀವಿ ಅಂತ. ಜನ ಒಂದ್ ವೇಳೆ ಬಂದ್ ಸರ್ದಿ ಸಾಲಿನಲ್ಲಿ ನಿಲ್ತಾನೆ ಇದ್ರೆ, ಕ್ಯಾಶ್ಲೆಸ್ ಎಕಾನಮಿಗೆ ಹೊಂದ್ಕೊಳ್ತಾ ಇದ್ರೆ, ಬ್ಯಾಂಕ್ ನೌಕರರು, ಸಿಬ್ಬಂದಿ, ಅಧಿಕಾರಿಗಳು ಏನ್ ಮಾಡ್ಬೇಕು? ನಮ್ಗೆ ನೋಡಿ, ನಾವು ಹೇಳ್ತಾನೆ ಇದ್ದೀವಿ, ನಮ್ಗೆ ನೀವು ಕರೆಕ್ಟ್ ಆಗಿ ಡೈರೆಕ್ಷನ್ ಕೊಡಿ, ನಾವು ಅದ್ರ ಪ್ರಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಿಮ್ಮ ಡೈರೆಕ್ಷನ್ ನಲ್ಲಿ ಏರುಪೇರುಗಳಾದ್ರೆ ನಮ್ಗೆ ತೊಂದರೆ ಆಗುತ್ತೆ. ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಒಬೇ ದಿ ಡೈರೆಕ್ಷನ್ ಆಫ್ ಮೈ ಹೈಯರ್ ಅಥಾರಿಟಿ ಟು ಗಿವ್ ಎ ಬೆಟರ್ ಸರ್ವಿಸ್ ಟು ದಿ ಕಾಮನ್ ಪಬ್ಲಿಕ್. ಅಲ್ಲಿ ಏನಾಗುತ್ತೆ, ಈಗ ಜನಗಳಿಗೆ ಆ ವಿಚಾರದಲ್ಲಿ ಗೊತ್ತಿಲ್ಲ, ಅವರೆಲ್ಲ ಇನ್ನೋಸೆಂಟ್ಸ್. ಯಾವ್ದಾವುದೋ ಒಂದು ಪ್ರಾಬ್ಲಮ್ ನಲ್ಲಿ ಬಂದು ಪಾಪ ಕ್ಯೂ ನಿಲ್ತಾರೆ. ಕ್ಯೂ ನಿಲ್ಲುವಾಗ ಅವರಿಗೆ ಖಂಡಿತ ಅವರಿಗೆ ಬೇಕಾಗೋದು ಒಂದು ಅವರಿಗೆ ಬೇಕಾದಂತ ಹಣ. ಹಾಗಿರುವಾಗ ನಾವು ಆಸ್ ಬ್ಯಾಂಕರ್ಸ್ ನಾವು ಏನ್ ಹೇಳ್ತೇವೆ, ನಾವು ನಮ್ಮ ಮೇಲ್ಗಡೆ ಅವರಿಗೆ ಹೇಳ್ತೀವಿ, ಅಥವಾ ನಾವು ರಿಸರ್ವ್ ಬ್ಯಾಂಕ್ಗೆ ಹೇಳ್ತೀವಿ ನೀವು ದುಡ್ಡು ಕಳಿಸಿ ಅಂತ ಹೇಳ್ಬಿಟ್ಟು. ಈಗ ನೋಡಿ, ನಾನು ಆವಾಗಲೇ ಹೇಳಿದೆ, 500 ಮತ್ತೆ 100ನ ಡಿನಾಮಿನೇಷನ್ಸ್ ಅನ್ನು ಬೇಕಾದಷ್ಟು ಅವರು ಕರೆಕ್ಟ್ ಆಗಿ ನಮಗೆ ಸಪ್ಲೈ ಮಾಡ್ತಾ ಇದ್ರೆ 75% ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಟು ಗೆಟ್ ದಿ ಮನಿ ಆನ್ ದಿ ಸ್ಪಾಟ್ ಆಯ್ತು. ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಎಲ್ಲರಿಗೆ ಅಂತ ಹೇಳಿದ್ರೆ ಆವಾಗ 100 ರೂಪೀಸ್ ಡಿನಾಮಿನೇಷನ್ ಕಡಿಮೆ ಆಗಿಬಿಟ್ಟು ಈವನ್ ಇದು ಸಾಯಿಲ್ಡ್ ನೋಟ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಈಗ ಜನಕ್ಕೆ ಏನಾಗಿದೆ ಅಂದ್ರೆ AB ಶೆಟ್ಟಿ ಅವರೇ, ವಾಸ್ತವದಲ್ಲಿ ಒಂದ್ ಕಡೆ RBI ಹೇಳ್ತಿದೆ ಎಷ್ಟು ಪ್ರಮಾಣದ ಹಣ ಬೇಕೋ ಅಷ್ಟು ಪ್ರಮಾಣದ ಹಣವನ್ನು ನಾವು ಬ್ಯಾಂಕ್ ಗಳಿಗೆ ಕೊಡ್ತಿದೀವಿ ಅಂತ ಅಧಿಕೃತ ಹೇಳಿಕೆಯನ್ನ ಕೊಡ್ತಾರೆ. ಮತ್ತೊಂದ್ ಕಡೆ ಏನಾಗುತ್ತೆ ಅಂದ್ರೆ ಕೆಲವು ಕಡೆಗಳಲ್ಲಿ IT ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಹೊಸ ನೋಟ್ಗಳು ಸಿಗ್ತಾ ಇದೆ. ಹಾಗಾಗಿ ಜನ ಸಾಮಾನ್ಯವಾಗಿ ಏನ್ ಅನ್ಕೊಳ್ತಾರೆ, RBI ಇಂದ ಹಣ ಬರ್ತಾ ಇದೆ, ಈ ಬ್ಯಾಂಕ್ ಮ್ಯಾನೇಜರ್ಸ್ ಗಳು ಎಲ್ಲೋ ಒಂದ್ ಕಡೆ ಡೀಲ್ ಆಗಿ ಹಣ ಕೊಡ್ತಿಲ್ಲ, ನಮಗೆ ಹಣ ಸಿಗ್ತಿಲ್ಲ, ನಾವು ಬಡಪಾಯಿಗಳಾಗಿದ್ದೀವಿ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅವರಿಗೆ ಆ ತರದ ಒಂದು ಅನಿಸಿಕೆ ಬರುವುದರಲ್ಲಿ ಏನೂ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ, ಯಾವಾಗ ನಾನು ಒಂದು ಕಷ್ಟದಲ್ಲಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಬಿಟ್ಟು ನನಗೆ ಅಲ್ಲಿ ಹೋಗುವಾಗ ನನಗೆ ದುಡ್ಡು ಸಿಗದಿದ್ರೆ ನಿಜವಾಗಿಯೂ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಒಂದು ಅಂತಹ ಅನುಭವ ಆಗಿ ಆಗುತ್ತೆ. ಆದ್ರೆ ಬೆಳಿಗ್ಗೆ ಎದ್ದು ಪೇಪರ್ ನಲ್ಲಿ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಹೊಸ ನೋಟ್ಗಳು ಸಿಗ್ತಾ ಇದೆ. ಇಲ್ಲಿ ಏನಾಗಿದೆ, ರಿಪೀಟಿಂಗ್, ಇವನಿಗೆ 2,000 ರೂಪಾಯಿ ತಗೊಳ್ಳೋಕೆ ಇವನಿಗೆ ಸಿಗ್ತಾ ಇಲ್ಲ ಹಣ. ಮದನ್ ಅವರೇ, ಐ ಸಿ ಡೋಂಟ್ ಹೆಸಿಟೇಟ್ ಟು ಟೇಕ್ ಆಕ್ಷನ್ ಆನ್ ಸಚ್ ಪೀಪಲ್. ಯಾರೇ ಇರ್ಲಿ, ನಾನು ತಪ್ಪು ಮಾಡಿದ್ರು ನನಗೆ ಕರೆಕ್ಟ್ ಆಗಿ ನನಗೆ ಅಂತ ಒಂದು ಶಿಕ್ಷೆ ಸಿಗಬೇಕು, ಅಥವಾ ಇನ್ನೊಬ್ಬರಿಗಾದ್ರೂ ಆ ತರದ ಸಿಗಬೇಕು. ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಬಡಪಾಯಿ ಬಂದು ಅಲ್ಲಿ ಅವನಿಗೆ ಅವನು ಒಂದು ಸಂಪಾದನೆ ಮಾಡೋ ದುಡ್ಡು ಅವನಿಗೆ ಸಿಗದೆ ಅದೇ ದುಡ್ಡು ಕೋಟಿಗಟ್ಟಲೆ ಅಲ್ಲಿ ಸ್ಟಾಕ್ ಆಗಿದ್ರೆ ಅವನಿಗೆ ಖಂಡಿತ ಅದು ಬರುತ್ತೆ. RBI ಗೈಡ್ಲೈನ್ಸ್ ಪ್ರಕಾರವಾಗಿ ಒಂದು ಅಕೌಂಟ್ಗೆ 24,000 ರೂಪಾಯಿ ನೀವು ವಾರದಲ್ಲಿ ತಗೋಬಹುದು ಅಂತ ಹೇಳ್ತಾರೆ. ಆದ್ರೆ ಕ್ಯಾಶ್ ಇಲ್ಲ ಅಂತ ಕೆಲವು ಬ್ಯಾಂಕ್ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ 5,000, 10,000 ಈ ತರದ್ದು ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಗವರ್ಮೆಂಟ್ ಬಗ್ಗೆ ಮಾತನಾಡುವಂತವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಹಾಗಾಗ್ತಿಲ್ಲ, ಎಲ್ಲಾ ಬ್ಯಾಂಕ್ಗಳಲ್ಲೂ 24,000 ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ತರದ್ದು ಇದೆಯಾ?